ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಸಹೋದರರಿಗೂ ನನ್ನ ವಂದನೆಗಳು. ನಾವು ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಇವತ್ತು ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿಕೊಂಡಾಡ್ತಿದ್ದೇವೆ ರಾಜ್ಯ. ಕಳೆದ ದಿವಸದಲ್ಲಿ ನಮ್ಮ ಜೊತೆಲಿ ಇದ್ದದಕ್ಕಾಗಿ ಸ್ತೋತ್ರ ಕರ್ತನೆ. ಈ ದಿನದಲ್ಲಿ ಇಲ್ಲಿವರೆಗೂ ಅದ್ಭುತವಾಗಿ ಆಶೀರ್ವಾದಕರವಾಗಿ ನಮ್ಮನ್ನು ನಡೆಸಿದ್ದದಕ್ಕಾಗಿ ಸ್ತೋತ್ರವನ್ನು ಹೇಳ್ತಾ ಇದ್ದೇವೆ ರಾಜ್ಯ. ಅಪ್ಪ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಆಳವಾದ ಪ್ರಕಟಣೆಗಳನ್ನು, ಆಳವಾದ ಮರ್ಮಗಳನ್ನು ನಮಗೆ ಆತ್ಮನ ಮೂಲಕ ಪ್ರಕಟಪಡಿಸಬೇಕಾ ಕರ್ತನೆ ಕೇಳಿಕೊಡ್ತಾ ಇದ್ದೇವೆ ಸ್ವಾಮಿ. ನನ್ನನ್ನೇ ತಗ್ಗಿಸಿಕೊಂಡು ಒಪ್ಪಿಸಿಕೊಡ್ತೇನೆ. ಮಾತ್ರವಲ್ಲ, ಯಾರೆಲ್ಲ ನಿನ್ನ ವಾರ್ತೆಯನ್ನು ಕೇಳ್ತಾರೋ ಅವ್ರ ಜೀವಿತದಲ್ಲಿ ಒಂದು ಬಿಡುಗಡೆ, ಒಂದು ಪ್ರಕಟಣೆಯನ್ನು ಅನುಗ್ರಹಿಸಿಕೊಡಬೇಕಂತಲೇ ಕೇಳಿಕೊಡ್ತಾ ಇದ್ದೇನೆ. ಘನವನ್ನು, ಮಾನ, ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸುತ್ತೇನೆ. ನಮ್ಮ ಮುದ್ದು ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಪುರಂದವರ್ತಿ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ನಾವು ಕಳೆದ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ನಾವು ಮಾಡ್ತಾ ಬಂದಿದ್ದೇವೆ. ಈಗ ನಾವು ಅಧ್ಯಯನ ಮಾಡುವಂಥ ಒಂದು ವಾಕ್ಯ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 1-7 ವಾಕ್ಯದ, ಅಂದರೆ 7 ಸಭೆಗಳಲ್ಲಿ ಒಂದಾದಂಥ ಮೊದಲನೇ ಸಭೆ ಆದಂಥ ಎಫೆಸ ಸಭೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ಈಗ ನಾವು ಧ್ಯಾನಿಸುವಂಥದ್ದು ಈ ಸಭೆಗೆ ಕರ್ತನು ಹೇಳುವಂಥ, ಅಂದರೆ ಆ ಕರ್ತನು ನೋಡಿದಂಥ 7 ಒಳ್ಳೆಯ ಸಂಗತಿಗಳು, ಈ ಸಭೆಯಲ್ಲಿದ್ದಂಥ ಅಂದರೆ 6 ಸಂಗತಿಗಳು, ಒಳ್ಳೆಯ 6 ಸಂಗತಿಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 5ನೇ ಸಂಗತಿಯಲ್ಲಿ ನಾವಿದ್ದೇವೆ. ಪುನಃ ಬೇಕಾದರೆ ಆ ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯ 2 ಮತ್ತು 3ನೇ ವಚನ. ನಿನ್ನ ಕೃತ್ಯಗಳನ್ನು, ಪ್ರಯಾಸವನ್ನು, ತಾಳ್ಮೆಯನ್ನು ಬಲ್ಲೆನು. ನೀನು ದುಷ್ಟರನ್ನು ಸಹಿಸಲಾರಿ, ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದು ಹೇಳಿಕೊಳ್ಳುವವರನ್ನು ನೀನು ಪರೀಕ್ಷಿಸಿ ಅವರನ್ನು ಸುಳ್ಳುಗಾರರೆಂದು ಕಂಡುಕೊಂಡಿ. ನೀನು ತಾಳ್ಮೆ ಉಳ್ಳವನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ. ನಾವೀಗ ಧ್ಯಾನ ಮಾಡುತ್ತಿರುವಂಥ ವಾಕ್ಯ 5ನೇ ವಿಚಾರ, ಅಂದರೆ ಅಪೊಸ್ತಲರಲ್ಲದಿದ್ದರೂ ತಮ್ಮನ್ನು ಅಪೊಸ್ತಲರೆಂದುಕೊಂಡು ಹೇಳಿಕೊಡುವಂಥ ಜನರನ್ನು ಪರೀಕ್ಷಿಸಿ ಸುಳ್ಳುಗಾರರೆಂಬುದಾಗಿ ಕಂಡುಕೊಂಡಿ ಎಂಬುದಾಗಿ ಅಲ್ಲಿ ಕರ್ತನ ಯೇಸು ಸ್ವಾಮಿ ಸಭೆ ಕುರಿತಾಗಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಅಂದರೆ ಈ ಸಭೆಗಿದ್ದಂಥ ಒಂದು ಒಳ್ಳೆಯ ಸಂಗತಿ ಏನೆಂದರೆ, 5ನೇ ಸಂಗತಿ ಸತ್ಯಾತ್ಮಗಳನ್ನು ವಿವೇಚಿಸುವಂಥ ಒಂದು ವರ ಎಂಬುದಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ನಿನ್ನೆವರೆಗೆ ನಾವು ಅಂದರೆ ಹೇಗೆ ಒಳ್ಳೆಯ 5 ಸೇವಾ ವರಗಳಿದೆಯೋ, ಎಫೆಸ 4:1 ಅಂದರೆ ಎಫೆಸ ಚಾಪ್ಟರ್ 4:11 ಪ್ರಕಾರವಾಗಿ ಸಭೆಯನ್ನು ಕಟ್ಟುವುದಕ್ಕೋಸ್ಕರವಾಗಿ ದೇವರು ಅನುಗ್ರಹಿಸಿದಂಥ ಹೇಗೆ 5 ಸೇವಾ ವರಗಳಿವೆಯೋ, ಅದೇ ರೀತಿಯಲ್ಲಿ ಕೃತಕವಾದಂತಹ ಒಂದು 5 ಸೇವಾ ವರಗಳಿರುವುದನ್ನು ಕೂಡ ನೋಡ್ತೇವೆ. ತನ್ನ ಸಭೆಯನ್ನು ಕಟ್ಟುವುದಕ್ಕೆ ಕರ್ತನ ಯೇಸು ಸ್ವಾಮಿ 5 ಸೇವಾ ವರಗಳನ್ನು ಕೊಟ್ಟಿದ್ದಾನೆ. ಅದು ಸೈತಾನನು ಕೂಡ ಕೃತಕವಾದಂಥ ಒಂದು 5 ಸೇವಾ ವರಗಳನ್ನು ನಕಲು ಮಾಡಿಕೊಂಡು ಸಭೆಯನ್ನು ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾನೆ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ದಿವಸ ಸುಳ್ಳು ಅಪೊಸ್ತಲರ ಕುರಿತಾಗಿ ನಾವು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಈಗ ನಾವು ನಿನ್ನೆ ದಿವಸದಿಂದ ಆರಂಭಿಸಿದ್ದೇವೆ ಸುಳ್ಳು ಪ್ರವಾದಿಗಳ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ ಪ್ರಿಯರೇ. ಅದರಲ್ಲಿ ನಾವು ನಿನ್ನೆ ದಿವಸ ಮುಖ್ಯವಾಗಿ ನಾವು ನೋಡಿದಂಥದ್ದು ಈ ಒಂದು ಸುಳ್ಳು ಪ್ರವಾದಿಗಳು ಯಾರ್ಯಾರು ಸತ್ಯವಿದ್ದಾರೆ ಎಂಬುದಾಗಿ ನಿನ್ನೆ ದಿವಸ ನಾವು ಧ್ಯಾನ ಮಾಡಿದ್ದೆವು. ಇವತ್ತು ನಾವು ಸುಳ್ಳು ಪ್ರವಾದಿಗಳಿಗಿರುವ ಗುಣಲಕ್ಷಣಗಳು, ಅವರನ್ನು ಹೇಗೆ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯ ಎಂಬುದಾಗಿ ಕೆಲವೊಂದು ಸಂಗತಿಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ ಪ್ರಿಯರೇ. ನಾವು ಯೆರೆಮೀಯನ ಪುಸ್ತಕ 23ನೇ ಅಧ್ಯಾಯ 13-17 ವಾಕ್ಯ ಓದಿಕೊಳ್ಳುವ. ಬುಕ್ ಆಫ್ ಜೆರೆಮಯ ಚಾಪ್ಟರ್ 23 13-17 ವಾಕ್ಯ ಓದಿಕೊಳ್ಳೋಣ ಪ್ರಿಯರೇ. ನಾನು ಸಮಾರ್ಯದ ಪ್ರವಾದಿಗಳಲ್ಲಿ ಆಯುಕ್ತವನ್ನು ನೋಡಿದ್ದೇನೆ. ಅವರು ಬಾಳ್ ದೇವತೆಯ ಆವೇಶದಿಂದ ಪ್ರವಾದಿಸಿ, ಮೊದಲನೇದಾಗಿ ಅವರಲ್ಲಿರುವಂಥ ಒಂದು ಸುಳ್ಳು ಪ್ರವಾದಿಗಳು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಅವರು ಪ್ರವಾದನೆ ಮಾಡುವುದಿಲ್ಲ. ಅವರು ಪ್ರವಾದಿಸುವಂಥದ್ದು ದುಷ್ಟ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಪ್ರವಾದಿಸುವಂಥದ್ದು ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಈ ಒಂದು ದುಷ್ಟ ಆತ್ಮ ಯಾರನ್ನು ಹಿಡಿತದೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. 1 ತಿಮೋತಿ ಚಾಪ್ಟರ್ 4:1-2 ನಾವು ಬರುವ. 1 ತಿಮೋತಿ 4ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ.
ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ದೆವ್ವಗಳ ಬೋಧನೆಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಅಂದ್ರೆ ದೆವ್ವಗಳ ಬೋಧನೆ ಅಲ್ಲಲಿಯ ದೆವ್ವಗಳ ಬೋಧನೆಗೆ ವಂಚಿಸುವಂತ ಆತ್ಮನ ನುಡಿಗಳಿಗೆ ಹೇಗೆ ಕಿವಿಗೊಳ್ಳಲಿಕ್ಕೆ ಸಾಧ್ಯ ಅಂದರೆ ಈ ಸುಳ್ಳು ಪ್ರವಾದಿಗಳಲ್ಲಿ ಕ್ರಿಯೆ ಮಾಡುವಂಥದ್ದು ಇದು ವಂಚಿಸುವಂಥ ಆತ್ಮವಾಗಿದೆ. ಕ್ರೈಸ್ತ ವಿಶ್ವಾಸಗಳನ್ನು ವಂಚಿಸುವಂಥ ಒಂದು ಆತ್ಮ ಎಂಬುದಾಗಿ ತಿಳ್ಕೋಬೇಕು. ದೆವ್ವಗಳ ಒಂದು ಬೋಧನೆಗಳನ್ನು ಅವುಗಳು ಏನು ಮಾಡ್ತವೆ, ಆತ್ಮಗಳು ರಿಲೀಸ್ ಮಾಡ್ತವೆ, ಅಂದರೆ ಬಿಡುಗಡೆ ಮಾಡುವಂಥದ್ದನ್ನು ಇಂಥವರ ಮೂಲಕ ನಾವು ತಿಳ್ಕೊಳ್ಬೇಕು. ಮುಂದೆ ಓದಿ 2ನೇ ವಾಕ್ಯ. 1 Timothy 4:2. ಸುಳ್ಳು ಬೋಧಕರು ಬಂದು ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆ ಉಳ್ಳವರಾದರೂ ಯಾರನ್ನು ಈ ಒಂದು ದುಷ್ಟಾತ್ಮಗಳು ಇರ್ತವೆ ಅಂದರೆ ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಗಳುಳ್ಳವರು. ಅದರ ಅರ್ಥ ತಮ್ಮ ಜೀವಿತದಲ್ಲಿ ಎಲ್ಲಿಯೋ ಒಂದು ಕಡೆ ಅಲ್ಲಿಯವರೆಗೆ ಅವರು ಸರಿ ಇರ್ತಾರೆ, ಸರಿಯಾದಂಥ ಪ್ರವಾದಿಗಳೇ ಮಾಡುವವರು, ಸರಿಯಾದಂಥ ಪ್ರವಾದಿಗಳು ಒಳ್ಳೆಯ ಸೇವೆಗಳನ್ನು ಮಾಡುವವರಾಗಿರುತ್ತಾರೆ. ಎಲ್ಲಿಯೋ ಒಂದು ಕಡೆ ಬಿದ್ದು ಹೋದಂಥ ಪಾಪದಲ್ಲಿ ಬಿದ್ದು ಹೋದಂಥ ಅನುಭವ ಇವರಿಗಿರುತ್ತದೆ. ರಹಸ್ಯ ಪಾಪದಲ್ಲಿ ಇವರು ಬಿದ್ದಿರುತ್ತಾರೆ. ಇದು ನಿಮಿತ್ತ ಏನಾಗ್ತದೆ ಅಂದರೆ ಅವರು ತಮ್ಮ ಪಾಪವನ್ನು ಮರೆಮಾಚಿಕೊಳ್ಳುವುದಕ್ಕಾಗಿ ಯಥಾರ್ಥವಾದ ಮಾನಸಾಂತರ ಅವರಲ್ಲಿ ಇರುವುದಿಲ್ಲ. ದೇವರ ಬಳಿ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿಕೊಂಡು ಶುದ್ಧೀಕರಣದ ಅನುಭವ ಅವರಿಗೆ ಇರುವುದಿಲ್ಲ. ಸ್ವಂತ ಮನಸ್ಸಿಗೆ ಗೊತ್ತು ಅಪರಾಧಿಗಳು ಎಂಬುದಾಗಿ, ಅವರಿಗೆ ಸ್ವಂತ ಮನಸ್ಸು ಸಾಕ್ಷಿಗೊಳ್ತದೆ. ಸ್ಪಷ್ಟವಾಗಿ ಸ್ವಂತ ಮನಸ್ಸಿಗೆ ಗೊತ್ತು ಅವರು ಯಾರು, ಏನಾಗಿದ್ದಾರೆ, ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ ರಹಸ್ಯವಾದ ಪಾಪದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಂಥ ವ್ಯಕ್ತಿಗಳನ್ನು ಸೈತಾನ ಏನು ಮಾಡ್ತಾ ಹಿಡಿದು ಈ ಒಂದು ವಂಚಿಸುವಂಥ ಆತ್ಮನ ಮೂಲಕವಾಗಿ ಈ ದೆವ್ವಗಳು ತಮ್ಮ ಉಪದೇಶವನ್ನು ತಮ್ಮ ಬೋಧನೆಗಳನ್ನು ರಿಲೀಸ್ ಮಾಡ್ತದೆ, ಬಿಡುಗಡೆ ಮಾಡ್ತವೆ. ಪ್ರಿಯರೇ, ಓಕೆ, ಮುಂದೆ ಓದಿ. ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸ್ತಾರೆ. ಮರಳುಗೊಳಿಸುವಂತ ಆತ್ಮ ಯಾವುದು? ಸೈತಾನ ಆತ್ಮ. ನಾವು ರೆವಲ್ಯೂಷನ್ ಚಾಪ್ಟರ್ 12:9 ವಾಕ್ಯ ಓದಿಕೊಳ್ಳೋಣ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು, ನಿಜವಾದ ಸೈತಾನ. ಮಹಾಘಟ ಸರ್ಪ ಅಂದ್ರೆ ನಿಜವಾದ ಸೈತಾನ, ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಭೂಲೋಕದವರನ್ನು ಮರಳುಗೊಳಿಸುವಂತ ದುಷ್ಟಾತ್ಮ ಅಥವಾ ನಿಜವಾದ ಸೈತಾನನನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದ್ರೆ ಇವರು ಏನು ಮಾಡ್ತಾರೆ ಅಂದರೆ ಮರಳುಗೊಳಿಸುವಂತ ಒಂದು ಕ್ರಿಯೆ. ಇವರಲ್ಲಿ ಇರುವಂತ ಒಂದು ದುಷ್ಟಾತ್ಮ ಮರಳುಗೊಳಿಸುವಂತ ದುಷ್ಟಾತ್ಮ, ನೀತಿವಂತರೆಂದು ತೋರ್ಪಡಿಸುವಂತ ಒಂದು ರೀತಿಯಲ್ಲಿ ವೇಷ ಹಾಕಿಕೊಳ್ಳುವವರು. ನಾವು ಇನ್ನೊಂದು ವಾಕ್ಯ ಓದಿ 2 Corinthians chapter 11, 14, 15. 2 Corinthians 11, 14, 15 ಒಂದು ವಾಕ್ಯ ಓದಿಕೊಳ್ಳೋಣ. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ಕಾಣಿಸಿಕೊಳ್ಳುವುದಕ್ಕಾಗಿ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅಂತ್ಯಾವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆಯೇ ಆಗುವುದು. ಅವರ ಕೃತ್ಯಗಳಿಗೆ ತಕ್ಕಂತೆ ಇದೆ. ಆದ ಕಾರಣ ನೋಡಿ, ದುಷ್ಟಾತ್ಮನ ಮೂಲಕವಾಗಿ ಪ್ರವಾದಿಸುತ್ತಾರೆ ಅವರು. ಅದು ಯಾಕೆ ದುಷ್ಟಾತ್ಮ ಅವರು ಹಿಡಿತದಂದರೆ ಅವರು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬಂತ ಬರೆಗಳುಳ್ಳವರು, ನೀತಿವಂತರೆಂದು ತೋರ್ಪಡಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಆದರೆ ರಹಸ್ಯವಾಗಿ ಪಾಪದಲ್ಲಿ ಬಿದ್ದಿದ್ದಾರೆ, ಪಾಪದಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅವರಿಗೆ ಮತ್ತು ದೇವರಿಗೆ ಮಾತ್ರ ಅವರ ಜೀವಿತ ಏನೆಂಬುದಾಗಿ ಚೆನ್ನಾಗಿ ಗೊತ್ತಿರುತ್ತದೆ. ಇಂಥ ವ್ಯಕ್ತಿಗಳನ್ನು ಸೈತಾನನು ಹಿಡಿತಾನೆ. ಪ್ರಿಯರೇ, ವಂಚಿಸುವ ಆತ್ಮಗಳು ಇಂಥ ಒಂದು ವ್ಯಕ್ತಿಗಳು ಹಿಡಿದು ಇಂಥ ವ್ಯಕ್ತಿಗಳ ಮೂಲಕ ದೆವ್ವಗಳ ಉಪದೇಶಗಳು ಹೊರಗಡೆ ಬರುತ್ತವೆ, ಅಥವಾ ತಪ್ಪಾದ ಪ್ರವಾದನೆಗಳು ಇಂಥ ವ್ಯಕ್ತಿಗಳ ಮೂಲಕವಾಗಿ ಹೊರಗಡೆ ಬರುತ್ತವೆ. ಪ್ರಿಯರೇ, ಅಲ್ಲಲ್ಲಿ ಓಕೆ, ನಾವು ಜೆರೆಮೀಯ ಚಾಪ್ಟರ್ 23:13 ಅಂತ ತಿರುಗಿ ಬರುವ. ಮೊದಲನೇದಾಗಿ ದುಷ್ಟಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಪ್ರವಾದಿಸುವಂಥದ್ದು ಮೊದಲ ಗುರುತಾಗಿದೆ. ಓಕೆ, ಇಸ್ರಾಯೇಲ್ ಎಂಬ ನನ್ನ ಜನರನ್ನು ಮಾರ್ಗ ತಪ್ಪಿಸಿದ್ದಾರೆ. ಎರಡನೇದಾಗಿ
ಇಸ್ರೇಲ್ ಎಂಬ ಅಂದರೆ ದೇವ ಜನರನ್ನು ಮಾರ್ಗ ತಪ್ಪಿಸುತ್ತಾರೆ. ಸರಿಯಾದ ಮಾರ್ಗದರ್ಶನ ಮಾಡಲ್ಲ, ಸರಿಯಾದಂಥ ಪವಿತ್ರವಾದ ಜೀವಿತದಲ್ಲಿ, ನೀತಿಯ ಜೀವಿತದಲ್ಲಿ ಸರಿ ನಡೆಯುವುದಕ್ಕಾಗಿ, ಜೀವಿಸುವುದಕ್ಕಾಗಿ ಮಾರ್ಗದರ್ಶನವನ್ನು ಮಾಡುವುದಿಲ್ಲ. ತಪ್ಪಾದ ಮಾರ್ಗಗಳನ್ನು ಅವರು ಏನು ಮಾಡ್ತಾರೆ, ಹೇಳಿಕೊಡ್ತಾರೆ. ಪಾಪದ ಒಂದು ಪಾಪಕ್ಕೆ ಪಶ್ಚಾತ್ತಾಪಡುವುದಕ್ಕಾಗಿ ಅವರು ಪ್ರೋತ್ಸಾಹ ಮಾಡುವುದಿಲ್ಲ, ಪಾಪವನ್ನು ಖಂಡಿಸುವುದಿಲ್ಲ, ತಿದ್ದುಪಾಟು ಮಾಡುವುದಿಲ್ಲ. ದೇವ ಜನರನ್ನು ಮಾರ್ಗ ತಪ್ಪಿಸುವಂಥ ಎಲ್ಲ ವಿಧವಾದಂಥ ಕ್ರಿಯೆಗಳನ್ನು ಇವರು ಮಾಡ್ತಾರೆ ಪ್ರಿಯರೇ. ಮಾರ್ಗ ತಪ್ಪಿಸುವಂಥದ್ದು, ಸರಿಯಾದ ಮಾರ್ಗದಿಂದ ತಪ್ಪಾದ ಮಾರ್ಗಕ್ಕೆ ನಡೆಸುವಂಥದ್ದು, ಮಾರ್ಗ ತಪ್ಪಿಸುವಂಥ ಎಲ್ಲ ವಿಧವಾದ ಕಾರ್ಯಗಳನ್ನು ಇವರು ಮಾಡ್ತಾರೆ ಪ್ರಿಯರೇ. ಅಲ್ಲಲ್ಲಿಯ ಅಥವಾ ಕುಟುಂಬದಲ್ಲಿ ಬೇರೆ ಏನು ಮಾಡ್ತಾರೆ, ಭಿನ್ನತೆಗಳನ್ನು ತಂದು ಹಾಕುವಂಥದ್ದು, ಅಲ್ಲಲ್ಲಿಯ ಅನೇಕ ವಿಧವಾದಂಥ ಸಂಗತಿಗಳನ್ನು ಮಾಡ್ತಾರೆ. ನನಗೆ ಅನೇಕ ಈ ಒಂದು ಘಟನೆ ನಾನು ಹೇಳಿದ್ದೇನೆ. ಒಬ್ಬ ಸೇವಕರ್ಮದಾಗಿ ಹೇಳಿಕೊಳ್ಳೋರೊಬ್ಬರು ಒಂದು ಕುಟುಂಬಕ್ಕೆ ಕೆಲವು ವರ್ಷಗಳ ಹಿಂದೆ ನಡೆದಂಥ ಘಟನೆ ಇದು. ಕೆಲವು ವರ್ಷಗಳಾಯಿತು. ಒಂದು ಮನೆಗೆ ಅಲ್ಲಿ ಮನೆಯಲ್ಲಿ ತುಂಬ ಉಪದ್ರವಗಳಿತ್ತು, ತುಂಬ ಹೋರಾಟಗಳು, ತುಂಬ ಸಮಸ್ಯೆಗಳು ಇದೆಲ್ಲ ಇತ್ತು. ಅಲ್ಲಿ ಅವರು ಹೋಗಿ ಪ್ರಾರ್ಥಿಸಿಗೆ ಅವ್ರು ಹೇಳಿದ್ರು 3 ದಿವಸ ಇಲ್ಲಿ ಉಪವಾಸ ಪ್ರಾರ್ಥನೆ ಮಾಡಬೇಕು, ಆವಾಗ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ. ಮತ್ತು ನೀವೇ ನಡೆಸೆಂಬುದಾಗಿ ಅವರು ಹೇಳಿದರು. ಅವರಿಗೆ ಅಲ್ಲಿ 3 ದಿವಸಗಳ ಕಾಲ ಅಲ್ಲಿ ಉಪವಾಸ ಪ್ರಾರ್ಥನೆ ಮಾಡಲಾಯಿತು. ಮತ್ತು ಅವರು ಲಾಸ್ಟ್ ಒಂದು ಮಾತನ್ನು ಹೇಳಿದರು, ಈಚೆ ಕಡೆ ನಿಮ್ಮ ಮನೆಯ ಮುಂದುಗಡೆ ಈಚೆ ಕಡೆಯಿಂದ ನಿಮ್ಮ ಲ್ಯಾಂಡ್ಗೆ, ಅಂದರೆ ನಿಮ್ಮ ಸ್ಥಳದಿಂದ ಸೈತಾನನು ಹಾದು ಹೋಗುವಂಥ ಒಂದು ಸ್ಥಳವಿದೆ, ಆದ ಕಾರಣ ಇದೆಲ್ಲ ಸಮಸ್ಯೆಗಳು ನಿಮಗೆ ಬರ್ತದೆ ಎಂಬುದಾಗಿ ಅವರು ಹೇಳಿದರು. ಕೊನೆಗೆ ಅವರವರ ಕಾಣಿಕೆ ತಗೊಂಡು ಹೋದರು. ಕೆಲ ವರ್ಷಗಳ ನಂತರ ಆ ಕುಟುಂಬದಲ್ಲಿರುವಂಥ ಒಬ್ಬ ಹುಡುಗ, ಆತನು ಸತ್ಯವೇದ ಶಾಲೆಗೆ ಆತನು ಕಲಿಯುವುದಕ್ಕಾಗಿ ಹೋದ. ಅಲ್ಲಿ ವಾಕ್ಯವನ್ನು ಕಲಿತಿರುವ ಹಾಗೆಯೇ ಆತನಿಗೆ ಗೊತ್ತಾಯಿತು, ಸೈತಾನನು ಇಲ್ಲದ ಸ್ಥಳ ಇಲ್ಲ, ಅವನು ಎಲ್ಲ ಕಡೆ ನಡೀತಾನೆಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಾಯಿತು ಪ್ರಿಯರೇ. ಅದೇ ರೀತಿಯಲ್ಲಿ ಅನೇಕ ಸಮಯದಲ್ಲಿ ಏನಾಗ್ತದೆ ಅಂದರೆ, ಹಾದಿ ತಪ್ಪಿಸುವಂಥ ಒಂದು ಕಾರ್ಯಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಎಷ್ಟೋ ಜನರಿಗೆ ಕೇವಲ ಪ್ರವಾದನೆಗಳ ಮೇಲೆ ಮಾತ್ರ ನಂಬಿಕೆ, ಪ್ರವಾದನೆಗಳನ್ನು ಕಣ್ಣು ಮುಚ್ಚಿ ನಂಬುತ್ತಾರೆ, ದೇವರ ವಾಕ್ಯ ನಂಬುವುದಿಲ್ಲ. ದೇವರ ವಾಕ್ಯವನ್ನು ಅನೇಕರು ನಂಬ್ತಾ ಇಲ್ಲ, ವಾಕ್ಯದ ಮೇಲೆ ಅನೇಕರಿಗೆ ವಿಶ್ವಾಸ ಇಲ್ಲ, ವಾಕ್ಯದಲ್ಲಿ ಅನೇಕರು ನಿಲ್ಲುವುದಿಲ್ಲ, ಕೇವಲ ಪ್ರವಾದನೆ. ಅಲ್ಲಲ್ಲಿಯ ಪ್ರವಾದನೆ ಕೂಡ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬರಬೇಕು. ದೇವರ ವಾಕ್ಯಕ್ಕೆ ಅನುಗುಣವಲ್ಲದ ಪ್ರವಾದನೆ ಬಂದರೆ ಅದು ಕೂಡ ತಪ್ಪಾದಂಥ ಪ್ರವಾದನೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಅಲ್ಲಲ್ಲಿಯ ಅದಕ್ಕೆ ದಾರಿ ತಪ್ಪಿಸುತ್ತಾರೆ. ಎರಡನೇದಾಗಿ ಅವರ ಕಾರ್ಯ ಏನೆಂದರೆ, ಅವರು ಸರಿಯಾದ ಮಾರ್ಗದಿಂದ ದಾರಿ ತಪ್ಪಿಸುವಂಥ ಕೆಲಸ. ಅಷ್ಟೋ ಕಡೆ ಹೀಗೆ ಇರ್ತಾರೆ. ನೀವೊಂದು ಸಭೆಗೆ ಹೋಗುವಂಥ ವಿಶ್ವಾಸಿ ಆಗಿರ್ಬೋದು, ನಿಮ್ಮ ಕುಟುಂಬದ ಕೆಲವು ಸಮಸ್ಯೆಗಳಿರ್ತವೆ, ನೀವೆಲ್ಲಗೆ ಒಂದು ಪ್ರವಾದಿ ಕರೀತೀರಿ, ಪ್ರೇಯರ್ ಮಾಡಿ ಎಂಬುದಾಗಿ. ಅವ್ರ ದೇವರಾತ್ಮನು ಹೇಳ್ತಾ ಇದ್ದಾನೆ, ಈ ಮನೆಯಲ್ಲಿ ಒಂದು ದೊಡ್ಡ ಒಂದು ಸಭೆ ಆರಂಭವಾಗುತ್ತದೆ, ಈ ಮನೆಯಿಂದಲೇ ಒಂದು ಸಭೆ ಆರಂಭಿಸಬೇಕಂತ ದೇವರಾತ್ಮನು ಹೇಳ್ತಿದ್ದಾನೆ. ಮಾತ್ರವಲ್ಲ, ನಾನೇ ಇದನ್ನು ಮುಂದುವರಿಸಬೇಕು, ಲೀಡ್ ಮಾಡಬೇಕೆಂಬುದಾಗಿ ದೇವರಾತ್ಮನ ಎಂಬುದಾಗಿ ಹೇಳ್ತಾರೆ. ಪಾಪ ಅವರು ಭಯಪಟ್ಟು ಆಯಿತು ಪಾಸ್ಟರ್ ನೀವೇ ನಡೆಸಿ ಎಂಬುದಾಗಿ ಹೇಳಿ ಅಲ್ಲಿ ಅವರ ಸಭೆಗೆ ಹೋಗೋದು ಬಿಟ್ಟು ಬಿಡ್ತಾರೆ, ಇಲ್ಲಿ ಒಂದು ಸಭೆ ಸ್ಟಾರ್ಟ್ ಮಾಡ್ತಾರೆ. ಇದು ನಡೆದಿದೆ, ನನಗೆ ಗೊತ್ತಿರೋದು ಎಷ್ಟೋ ಕಡೆಗಳಲ್ಲಿ ನಡೆದಂಥ ಘಟನೆ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅಲ್ಲಲ್ಲಿಯ ಇಂಥ ಸಂಗತಿ ಬರೋದು ನೀವು ಹೇಳಬೇಕು, ನಿಮ್ಮೊಟ್ಟಿಗೆ ದೇವರಾತ್ಮ ಮಾತಾಡಿದ, ನಮ್ಮೊಟ್ಟಿಗೆ ಮಾತಾಡಲಿಲ್ಲ, ಅಲ್ಲಿ ಅವರಿಗೆ ಪ್ರಾರ್ಥನೆ ಮಾಡೋಣ, ನಾನು ಹೋಗುವ ಸಭೆಗೇ ಹೋಗ್ತಾ ಇರ್ತೇನೆ ಎಂಬುದಾಗಿ ನೀವು ಅವರಿಗೆ ಹೇಳಬೇಕು. ಅಲ್ಲಲ್ಲಿಯ ಈ ರೀತಿಯಲ್ಲಿ ಅನೇಕ ವಿಧವಾದ ಒಂದು ಮಾರ್ಗ ತಪ್ಪಿಸುವಂಥ ಕೆಲಸಗಳನ್ನು ಮಾಡುವಂಥದ್ದನ್ನು ಇಂಥ ಒಂದು ಪ್ರವಾದಿಗಳು ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದ ಕಾರಣ ನಾವು ತುಂಬ ಎಚ್ಚರಿಕೆ ಉಳ್ಳವರಾಗಿ ಇಂಥವರ ಮೂಲಕವಾಗಿ ಇದು ಮಾಡಬೇಕು. ಒಂದು ದಿವಸ ಬೆಂಗಳೂರಲ್ಲಿರುವಂಥ ಒಂದು ದೊಡ್ಡ ಸೇವಕರ ಮನೆಗೆ ಹಾದು ಹೋಗುವಂಥ ಒಬ್ಬ ಪ್ರವಾದಿ ಬಂದ್ರಂತ. ಅವರು ಹಾದು ಹೋಗ್ತಿದ್ರು ಆಚೆ ಕಡೆ, ಮತ್ತು ಇವರ ಮನೆಗೆ ವಿಸಿಟ್ಗಾಗಿ ಬಂದು ಪ್ರಾರ್ಥನೆ ಎಲ್ಲ ಚಹಾ ಕಾಫಿ ಎಲ್ಲ ನಡೆಯಿತು. ನಂತರ ಅವರು ಹೋಗುತ್ತಿರುವ ಸಂದರ್ಭದಲ್ಲಿ ಪ್ರೇಯರ್ ಮಾಡ್ತೇನೆ ಎಂಬುದಾಗಿ ಹೇಳಿ ಪ್ರೇಯರ್ ಮಾಡಿದರು. ಪ್ರೇಯರ್ ಮಾಡಿ ಹೇಳಿದ್ರು, ಪಾಸ್ಟ್ರೇ ನಿಮ್ಮ ಮನೆಯ 4 ಮೂಲೆಗಳಲ್ಲಿ 4 ದೆವ್ವಗಳು ಬಂದು ಕೂತ್ಕೊಂಡಿವೆ ಎಂಬುದಾಗಿ ಆ ಮನೆಯ ಯಜಮಾನರಾದ ಸೇವಕರಿಗೆ ಇವರು ಹೇಳಿದ್ರಂತೆ ಪ್ರೇಯರ್ ಮಾಡುವಾಗ. ಆಗ ಮನೆಯ ಪಾಸ್ಟರ್ ಹೇಳಿದ್ರಂತೆ, ಮನೆಯ ಯಜಮಾನರು, ಹೌದು ಅದು ನಿಮ್ಮ ಜೊತೆಲೇ ಬಂದವೆ, ನಿಮ್ಮ ಜೊತೆಲೇ ಅದು ತಿರುಗಿ ಹೋಗ್ತವೆ ಎಂಬುದಾಗಿ ಅವರು ಹೇಳಿದ್ರಂತೆ. ಅದಕ್ಕಾಗಿ ನಾವು ವಿಸ್ಡಮ್ ಅಂದರೆ ಜ್ಞಾನ ಉಳ್ಳವರಾಗಿರಬೇಕು. ವಾಕ್ಯದಲ್ಲಿ ನಾವು ಸರಿಯಾದಂಥ ವಾಕ್ಯದ ಪ್ರಕಟಣೆ ನಮಗಿದ್ರೆ, ವಾಕ್ಯದ ಜ್ಞಾನ ನಮಗಿದ್ರೆ ಯಾರು ನಮ್ಮನ್ನು ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ.
ಓಕೆ, ಎರಡನೇದಾಗಿ ದೇವ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸ ಇಂಥವ್ರು ಮಾಡ್ತಾರೆ. ಓಕೆ, ಮುಂದಿನ ವಾಕ್ಯ ಓದುವ. ಜೆರೆಮಯ ಚಾಪ್ಟರ್ 23 ಕಂಟಿನ್ಯೂ. ಯೆರೂಸಲೇಮಿನ ಪ್ರವಾದಿಗಳಲ್ಲಿಯೂ ನಾನು ಅಸಹ್ಯವನ್ನು ನೋಡಿದ್ದೇನೆ. ಅವರು ವ್ಯಭಿಚಾರ ಮಾಡಿ ಅಸಹ್ಯವಾದ ಸಂಗತಿಗಳನ್ನು ಅವರು ಮಾಡ್ತಾರೆ. ವ್ಯಭಿಚಾರ ಪಾಪದಲ್ಲಿ ಜೀವಿಸುತ್ತಾ ಇರುತ್ತಾರೆ. ವ್ಯಭಿಚಾರ ಪಾಪದಲ್ಲಿ ಜೀವಿಸುವಂಥ ಇಂಥ ಪ್ರವಾದಿಗಳ ಕುರಿತಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅಂದರೆ ರಹಸ್ಯವಾದ ವ್ಯಭಿಚಾರ ಪಾಪದಲ್ಲಿ ಇಂಥವರು ಜೀವಿಸ್ತಾ ಇರ್ತಾರೆ. ಅದಕ್ಕಾಗಿ ಎಲ್ಲಿಯೋ 100ರಲ್ಲಿ 1-2 ಜನ ಸಿಕ್ಕಾಕೊಳ್ತಾರೆ. ಅದು ಅನೇಕರು ಲೋಕಕ್ಕೆ ಗೊತ್ತಿರುವುದಿಲ್ಲ ಇವರು ಸರಿಯಾದಂಥ ವ್ಯಕ್ತಿಗಳು ತಪ್ಪಾದ ವ್ಯಕ್ತಿಗಳು ಎಂಬುದಾಗಿ. ಸತ್ಯಾತ್ಮಗಳನ್ನು ವೀಕ್ಷಿಸುತ್ತ ವರ ನಿಮ್ಮಲ್ಲಿ ಇದ್ದರೆ ಖಂಡಿತ ಅಂಥ ವ್ಯಕ್ತಿಗಳು ನೀವು ಕಂಡು ಹಿಡಿತೀರಿ. ನನಗೆ ಗಮನ ಇರುವಂಥ ಅನೇಕ ಕಡೆಗಳಿಂದ ಘಟನೆ ನಡೆದಿದೆ ಪ್ರಿಯರೇ. ಅಲ್ಲಲ್ಲಿಯ ಎಷ್ಟೋ ಕುಟುಂಬಗಳು ಇಂಥವರ ಮೂಲಕವಾಗಿ ವಿಭಾಗವಾಗಿವೆ. ಒಂದು ದೇಶದಲ್ಲಿ ಎಲ್ಲಿಗಂತ ನಾನು ಹೇಳ್ತಾ ಇಲ್ಲ, ಒಂದು ಅವಕಾಶವನ್ನು ಅವರು ಕೊಟ್ಟರು. ಇಂಥ ಒಂದು ಸೇವಕರಿಗೆ ಅವ್ರ ಮನೆಗೆ ಅವಕಾಶ ಕೊಟ್ಟು ಕೊನೆಗೆ ಆ ಮನೆಯಲ್ಲಿರುವಂಥ ಸಹೋದರಿಯನ್ನೇ ಅವರು ಕೆಡಿಸಿ, ಅಂದರೆ ಮದುವೆ ಆದಂಥ ಸಹೋದರಿಯನ್ನು ಕೆಡಿಸಿ ಆಶೆ ಕೊಟ್ಟು ಕೊನೆಗೆ ಆ ಕುಟುಂಬ ವಿಭಾಗವಾಗುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ಬಿಡ್ತು ಪ್ರಿಯರೇ. ಈ ರೀತಿಯ ಒಂದು ಹಲಲಿಯ ನಾನು ನಿಮಗೆ ಇನ್ನೊಂದು ಎನ್ಕರೇಜ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದೇವರ ಜನರು ಏನು ಮಾಡ್ತಾರೆ ಅಂದರೆ ಸೇವಕರು ಎಂಬುದಾಗಿ ಹೇಳಿಕೊಂಡು ಬರುವಾಗ ಅವರು ನಿಜವಾದ ಸೇವಕರು, ಅಭಿಷಿಕ್ತರು, ಅವರಿಗೆ ಸೇವೆ ಇದೆಯಾ, ಅವರಿಗೆ ಸಾಕ್ಷಿ ಅದರ ಹಿಂದೆ ಮುಂದೆ ನೋಡದೆ ಅವರಿಗೆ ಅನೇಕರು ಏನು ಮಾಡ್ತಾರೆ, ಮನೆಗೆ ಬರಮಾಡಿಕೊಂಡು ಅವ್ರ ಮನೆಯಲ್ಲಿ ವಾಸ ಮಾಡಲಿಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ. ಕೊನೆಗೆ ಅನೇಕ ದುರ್ಘಟನೆಗಳು ನಡೆದು ಹೋದ ನಂತರ ಅವರು ಎಚ್ಚರವಾಗುತ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಯಾರೂ ನಿಮ್ಮ ಮನೆಗೆ ಬಂದರೂ ಕೂಡ ಮೊದಲನೇದಾಗಿ ಅವರ ಬಗ್ಗೆ ನೀವು ತಿಳ್ಕೋಬೇಕು. ಅವ್ರು ನಿಜವಾದ ಸೇವಕರಾಗಿದ್ದಾರೆ. ಸೇವಕರಂತ ಹೇಳ್ಕೊಂಡು ಬರ್ಬೋದು, 4 ಸೆಕ್ಟರ್ ಯಾರು ಬೇಕಾದರೂ ಹೇಳ್ಬೋದು. ಅವ್ರು ನಿಜವಾದ ಸೇವಕರಾಗಿದ್ದಾರಾ, ಅಭಿಷೇಕ ಪಡ್ಕೊಂಡಿದ್ದಾರಾ, ಅವರಿಗೊಂದು ಒಳ್ಳೆಯ ಸಾಕ್ಷಿ ಇದೆಯಾ, ಅದರ ಬಗ್ಗೆ ಒಳ್ಳೆ ನೀವು ಸರಿಯಾದ ರೀತಿಯಲ್ಲಿ ಗೊತ್ತಿದ್ದರೆ ಮಾತ್ರ, ನೀವು ನಿಜವಾದ ಸೇವಕರಾದರೆ ಮಾತ್ರ ನೀವು ಅವರಿಗೆ ಅವಕಾಶವನ್ನು ಕೊಡಬೇಕು ಪ್ರಿಯರೇ. ಅದು ಅನೇಕ ಘಟನೆ ಹೇಳ್ಬೋದು, ಆದರೆ ಇದು ಈ ಒಂದು ಮಾಧ್ಯಮದ ಮೂಲಕ ನಾನು ಹೇಳುವಂಥದ್ದು ಸರಿಯಲ್ಲ ಎಂಬುದಾಗಿ ನಾನು ಯೋಚನೆ ಮಾಡ್ತೇನೆ. ನನಗೆ ಗೊತ್ತಿರುವಂಥದ್ದು ವಿಷಯಗಳು ಅನೇಕ ಕೇಳಿದ್ದಲ್ಲ, ಗೊತ್ತಿರುವಂಥ ಎಷ್ಟೋ ವಿಷಯಗಳು ನನಗೆ ಅನುಭವದಲ್ಲಿ ಗೊತ್ತಿರುವ ವಿಷಯಗಳು ಎಷ್ಟೋ ಇವೆ ಪ್ರಿಯರೇ. ಅದು ಇದನ್ನು ಈ ಒಂದು ಮಾಧ್ಯಮಗಳ ಮೂಲಕ ಹೇಳುವಂಥದ್ದು ಅದು ಒಳ್ಳೆಯದಲ್ಲ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅಸಹ್ಯವನ್ನು ದೇವರು ನೋಡ್ತಾ ಇದ್ದಾನೆ. ವ್ಯಭಿಚಾರದಲ್ಲಿ ಅವರು ನಡೀತಾರೆ. ಮುಂದೆ ಓದಿ. ಮೋಸದಲ್ಲಿ ನಡೆದು, 4ನೇದಾಗಿ ಮೋಸದಲ್ಲಿ ಅವರು ನಡೀತಾರೆ. ನೋಡಿ, ಪೌಲನು ಒಂದು ನಿನ್ನೆ ದಿವಸ ನಾವು ಕಲಿತಿದ್ದ ಅಪೊಸ್ತಲರ ಗುಣಲಕ್ಷಣದಲ್ಲಿ ಅಲ್ಲಿ ಪೌಲ ಹೇಳ್ತಾ ಇದ್ದಾನೆ, ನಾವು ನಿಮಗೆ ಮೋಸ ಮಾಡಲಿಲ್ಲ. 1 ಥೆಸಲೋನಿಕ ಚಾಪ್ಟರ್ 2 1-12 ವಾಕ್ಯದರು ಓದುತ್ತಾ ಹೋದರೆ ಅಲ್ಲಿ ನಿಜವಾದ ಸೇವಕನ ಒಂದು ಗುಣಲಕ್ಷಣ ಅಲ್ಲಿ ನಾವು ಪೌಲನಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆತನು ನಾವು ನಿಮಗೆ ಮೋಸ ಮಾಡಲಿಲ್ಲ ಎಂಬಂಥ ಒಂದು ಮಾತನ್ನು ಆತನು ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅದು ಇಂಥವ್ರು ಏನು ಮಾಡ್ತಾರೆ ಅಂದರೆ ಮೋಸದಲ್ಲಿ ನಡೆಯೋದು, ಮೋಸ ಮಾಡುವಂಥದ್ದು. ಕೆಲವು ಮೊನ್ನೆ ದಿವಸ ನನಗೆ ಹೇಗೆ ಗೊತ್ತು, ಯಾರೋ ಅವರಿಗೆ ಫೋನ್ ನಂಬರ್ ಕೊಟ್ಟು, ಪಾಪ 70 ವರ್ಷದ ತಾಯಿ, ಎಲ್ಲಿ ಅಂತ ಹೇಳೋದಿಲ್ಲ, ಯಾವ ಭಾಗ ಯಾವ ಊರು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಪಾಪ 70 ವರ್ಷದ ತಾಯಿ. ಇವತ್ತಿಗೂ ನಾನು ಅವರಿಗೆ ಝೂಮ್ ಲಿಂಕ್ ಸಹ ಕಳಿಸ್ತೇನೆ. ಪಾಪ ತುಂಬ ಟೆನ್ಷನಲ್ಲಿದ್ದಾರೆ. ಅವರು ಸುಮಾರು 9 ಲಕ್ಷ ರೂಪಾಯಿಯ, ಈವನ್ ಅವರಿಗೆ ನಮ್ಮ ಈ ಮೀಟಿಂಗ್ ಈಗ ವಾಕ್ಯ ಕೇಳ್ತಾ ಇರ್ಬೋದು ಅಂತ ಅನಿಸ್ತೇನೆ ನಾನು. 9 ಲಕ್ಷದ ಬಂಗಾರ ಒಬ್ಬ ವ್ಯಕ್ತಿ ತಗೊಂಡು ಹೋದ. ಈಗಲಿದ್ದಾನೆ ವ್ಯಕ್ತಿ. ಆ ವ್ಯಕ್ತಿಯ ಫೋಟೋ ಕೂಡ ನನಗೆ ಕಳಿಸಿದ್ರು. ಪಾಪ ಅಳ್ತಾ ಇದ್ದಾರೆ, ಪಾಸ್ಟರ್ ನಮಗಾಗಿ ಪ್ರೇಯರ್ ಮಾಡಿ, ಹಣ ಆ ಬಂಗಾರವು ತಿರುಗಿ ನನಗೆ ಕೊಡುವಾಗೆ ಪ್ರೇಯರ್ ಮಾಡಿ. ಯಾಕೆ ಇವರು ಒಂದು ಪ್ರವಾದಿ ಎಂಬುದಾಗಿ ಹೇಳಿ ಪಾಪ ಅವ್ರು ನಂಬಿಬಿಟ್ಟು ಅವರು ಹಿಂದಕ್ಕೆ ಕೊಡ್ತೇನೆ ತಂದು ಎಂಬುದಾಗಿ ಹೇಳಿ ಅವರು ಹಿಂದಕ್ಕೆ ತಂದು ಕೊಡಲಿಲ್ಲ. ಅಲ್ಲಲ್ಲಿಯ ಇದು ಎಷ್ಟು ಉದಾಹರಣೆಗಳು ನನ್ನಲ್ಲಿ ಇವೆ ಪ್ರಿಯರ್. ಪ್ರವಾದಿಗಳೆಂಬುದಾಗಿ ಹೇಳಿಕೊಂಡು ಬಂದು ನಿಮ್ಮ ಹಣ, ನಿಮ್ಮಲ್ಲಿರುವಂಥ ಬಂಗಾರ ಅಥವಾ ನಿಮ್ಮ ಒಳ್ಳೆಯ ವಸ್ತುಗಳನ್ನು ತಗೊಂಡು ಹೋಗುವಂಥ ಮೋಸ ಮಾಡುವಂಥ ಒಂದು ಸಂಗತಿಗಳು ಎಷ್ಟೋ ಇವೆ. ಅದಕ್ಕಾಗಿ ಎಚ್ಚರವಾಗಿರಬೇಕು ದೇವರ ಮಕ್ಕಳು. ಓಕೆ, ಮುಂದೆ ಓದುವ. ದುಷ್ಟರಲ್ಲಿ ಯಾವನು ತನ್ನ ದುಷ್ಟತ್ವವನ್ನು ಬಿಡದಂತೆ ಅವರ ಕೈಗಳನ್ನು ಬಲಪಡಿಸುತ್ತಾರೆ. 5ನೇದಾಗಿ ಇವರಲ್ಲಿರುವಂಥ ಗುಣಲಕ್ಷಣ, ದುಷ್ಟರಲ್ಲಿ ದುಷ್ಟರು ತಮ್ಮ ದುಷ್ಟತನವನ್ನು ಬಿಡದಂತೆ ಅವರ ಕೈಗಳನ್ನು ಬಲಪಡಿಸುವಂಥದ್ದು. ಅಂದರೆ ಇವರಿಗೆ ಬರುವುದು ಅಂಥದ್ದೇ ಪ್ರವಾದನೆಗಳು, ಎಚ್ಚರಿಸುವಂಥ ಪ್ರವಾದನೆ ಬರಲ್ಲ. ಪಾಪದನ್ನು ಕರೆಕ್ಷನ್ ಮಾಡುವಂಥ
ಅವರಿಗೆ ಕಾಣ್ತಾರೆ, ಗೊತ್ತಿದೆ ಇವರು ಪಾಪದ ಜೀವನ ಮಾಡ್ತಾ ಇದ್ದಾರೆ, ಇವ್ರ ಜೀವಿತ ಸರಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಅಲ್ಲಿ ಏನು ಮಾಡ್ತಾರೆ, ಅವರಿಗೆ ಇನ್ನೂ ಎನ್ಕರೇಜ್ ಮಾಡುವಂಥ, ಅವ್ರು ಮಾಡುವಂಥದ್ದೇ ಸರಿ ಎಂಬುದಾಗಿ ಹೇಳುವ ರೀತಿಯಲ್ಲಿ ಅವರಿಗೆ ಪ್ರವಾದನೆಗಳು ಬರ್ತದೆ. ದುಷ್ಟತನ ಬಿಡದಂತೆ ಅವರ ಕೈಗಳನ್ನು ಬಲಪಡಿಸುವಂಥದ್ದೇ ಆಲೋಚನೆಗಳನ್ನು ಕೊಡುವಂಥದ್ದನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಕಳೆದ ವರ್ಷಗಳಲ್ಲಿ ಎಲ್ಲಿ ಎಂಬುದಾಗಿ ಹೇಳುವುದಿಲ್ಲ, ಒಬ್ಬ ಸಹೋದರನ ಗೊತ್ತುಂಟು, ನನ್ನ ಒಳ್ಳೆಯ ಸ್ನೇಹಿತ ಕೂಡ. ಅವರ ಕುಟುಂಬದಲ್ಲಿ ಒಬ್ಬರ ರಕ್ಷಣೆ ಹೊಂದಿಕೊಂಡಿದ್ದರು. ಕ್ಯಾಥಲಿಕ್ ಬ್ಯಾಕ್ಗ್ರೌಂಡ್ ಅವರದ್ದು. ಅವರ ಕುಟುಂಬದ ಯಾರ ರಕ್ಷಣೆ ಹೊಂದಲಿಲ್ಲ. ಕೊನೆಗೆ ನನ್ನ ಬಳಿ ಆಲೋಚನೆ ಹಾಕಿದೆ. ಅವರಿಗೆ ಮನೆಯಿಂದ ತುಂಬ ವಿರೋಧಗಳಿತ್ತು. ಅವರು ವಿಶ್ವಾಸಿ ಹುಡುಗಿಯನ್ನು ಮದುವೆ ಮಾಡಲಿಕ್ಕೆ ವಿರೋಧಗಳಿತ್ತು. ಅದು ಸ್ಟ್ಯಾಂಡ್ ತೊಗೊಂಡಿದ್ದು, ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದರು. ಕೊನೆಗೆ ಊರಿಗೆ ಹೋಗೋಕ್ಕೆ ಮುಂಚೆ ನನ್ನ ಬಳಿ ಬಂದರು, ನನ್ನ ಬಳಿ ಕೇಳಿಕೊಂಡ್ರು, ಪಾಸ್ಟರ್ ಹೀಗೆ ವಿಚಾರ ಮನೇಲೆಲ್ಲ ವಿರೋಧ ಇದ್ದಾನೆ, ಏನು ಮಾಡಬೇಕು? ನಾನು ಹೇಳಿದೆ, ನೀವು ನಂಬಿಕೆಗೋಸ್ಕರ ಸ್ಟ್ಯಾಂಡ್ ತೊಗೋಬೇಕು. ಯಾಕಂದರೆ ಇವತ್ತು ನಂಬಿಕೆ ವಚನಕ್ಕೆ ವಾಕ್ಯಕ್ಕೆ ಸ್ಟ್ಯಾಂಡ್ ತೊಗೊಂಡ್ರೆ ನಾಳೆ ಒಂದು ದಿವಸ ನಿನ್ನ ಕುಟುಂಬದವರೆಲ್ಲ ರಕ್ಷಣೆ ಹೊಂದೋದಕ್ಕೆ ಅವಕಾಶ ಆಗುತ್ತದೆ ಎಂಬುದಾಗಿ ನಾನು ಅವರಿಗೆ ಹೇಳಿದೆ. ಆದರೆ ಇನ್ನೊಬ್ಬರು ಯಾರ ಬಳಿ ಅವರು ಹೋದರು, ಅವರಾಗೆ ಪ್ರಾರ್ಥಿಸಿ ಆಲೋಚನೆ ಕೊಟ್ಟರು, ಏನಂದರೆ ಇಲ್ಲ, ನಿನ್ನ ಮನೆಯವ್ರು ನೀನು ಪ್ರೀತಿ ಮಾಡಬೇಕು, ಅದಕ್ಕಾಗಿ ನೀನು ಅವ್ರು ಹೇಳುವಂಥ ಹುಡುಗಿಯನ್ನು ಮದುವೆ ಮಾಡು. ನನಗೆ ಅದು ವಿಷಯ ಮತ್ತೆ ಗೊತ್ತಾಯಿತು, ಆದರೆ ನಾನು ಏನು ಹೇಳಲಿಕ್ಕೆ ಹೋಗಲಿಲ್ಲ, ಸುಮ್ಮನಾದೆ. ಅವರು ಹೇಳುವಂಥ ಹುಡುಗಿಯನ್ನೇ ಅವರು ಮದುವೆ ಆದರು. ಅದೇನಾಯ್ತಂದರೆ 5 ವರ್ಷಗಳ ತನಕ ಒಟ್ಟಿಗಿದ್ದರು. ಆದರೆ ಒಂದು ದಿವಸ ಸಮಾಧಾನ ಇಲ್ಲ, ಆ ಮದುವೆ ಮುರಿದು ಬಿತ್ತು. ನೋಡಿ, ಅನೇಕ ಸಲ ಏನಾಗ್ತದಂದರೆ, ನೋಡಿ, ದುಷ್ಟನ ದುಷ್ಟತನ ಬಿಡದಂತೆ ಅವರ ಕೈಗಳನ್ನು ಬಲಪಡಿಸುವಂಥ ಆಲೋಚನೆಗಳು ಕೊಡುವಂಥ ಎಷ್ಟೋ ಜನರನ್ನು ಈ ಲೋಕದಲ್ಲಿ ನಾವು ಕಾಣ್ತಾ ಇದ್ದೇವೆ. ಕಂಡುಹಿಡಿಯಬೇಕು. ವಾಕ್ಯಕ್ಕೆ ವಿರುದ್ಧವಾದ ಆಲೋಚನೆ ಕೊಡುವುದಾದರೆ ಅವರು ಸರಿ ಅಲ್ಲ ಎಂಬುದಾಗಿ, ಅದರ ಪಾಪ ಮಾಡುವಂಥ ವ್ಯಕ್ತಿಯನ್ನು ಇನ್ನೂ ಪ್ರೋತ್ಸಾಹಿಸಪಡಿಸುವುದಾದರೆ ನಾವು ತಿಳ್ಕೋಬೇಕು, ಇದು ಸರಿಯಾದ ಆಲೋಚನೆಯಲ್ಲ, ಸರಿಯಾದ ಪ್ರವಾದನೆ ಅಲ್ಲ, ಸರಿಯಾದ ಪ್ರವಾದಿ ಅಲ್ಲ ಎಂಬುದಾಗಿ, ಇಲ್ಲಿ ಸರಿಯಾದಂಥ ಪ್ರವಾದನೆ ಅಲ್ಲ ಎಂಬುದಾಗಿ ನಾವು ಚೆನ್ನಾಗಿ ತಿಳ್ಕೋಬೇಕು ಪ್ರಿಯರೇ. ಓಕೆ, 6ನೇದಾಗಿ ಮುಂದಿನ ವಾಕ್ಯ ಓದುವ. ಅವರೆಲ್ಲರೂ ಸೊದೋಮಿನಂತೆ ಆ ಪುರ ನಿವಾಸಿಗಳು ಗೊಮೋರದ ಹಾಗೆ ನನಗೆ ಕಾಣುತ್ತಾರೆ. ಸೊದೋಮ್ ಮತ್ತು ಗೊಮೋರದವರ ಜೀವಿತ ಹೇಗಿತ್ತು ಪ್ರಿಯರೇ? ನಾವು ಆದಿಕಾಂಡ 19 ಓದೋದು ಬೇಡ, ಜೆನೆಸಿಸ್ ಚಾಪ್ಟರ್ 19ನಲ್ಲಿ ಸೊದೋಮ್ ಗೊಮೋರದ ಚರಿತ್ರೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಪಾಪದಲ್ಲಿ, ವ್ಯಭಿಚಾರದಲ್ಲಿ, ಜಾರತ್ವದಲ್ಲಿ ಜೀವಿಸಿದಂಥ ಒಂದು ಜನರು ಸೊದೋಮ್ ಗೊಮೋರದ ಜನರೆಂಬುದಾಗಿ ನೋಡ್ತವೆ. ಈ ರೀತಿಯ ಒಂದು ಜೀವಿಸುವಂಥ ಈ ಒಂದು ಪ್ರವಾದಿಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ, ಸುಳ್ಳು ಪ್ರವಾದಿಗಳನ್ನು ಕಾಣಲಿಕ್ಕೆ ಸಾಧ್ಯ. ಓಕೆ, ಮುಂದೆ ಓದಿ. 7ನೇದಾಗಿ, ಆದ ಕಾರಣ ಸೇನಾಧೀಶ್ವರನಾದಂಥ ಯೆಹೋವನು ಪ್ರವಾದಿಗಳ ವಿಷಯದಲ್ಲಿ ಈಗನ್ನುತ್ತಾನೆ, ಆಹಾ, ನಾನು ಇವರಿಗೆ ಕಹಿಯಾದ ಆಹಾರ ಪಾನಗಳನ್ನು ಕೊಡುವೆನು. ಯೆರೂಸಲೇಮಿನ ಪ್ರವಾದಿಗಳಿಗಿಂತ ಭ್ರಷ್ಟತನವು ದೇಶದಲ್ಲೆಲ್ಲ ಹರಡಿದೆಯಷ್ಟೇ. ಸೇನಾಧೀಶನಾದಂಥ ಯೆಹೋವನು ಇಂತೆನ್ನುತ್ತಾನೆ, ನಿಮಗೆ ಪ್ರವಾದಿಸುವ ಪ್ರವಾದಿಗಳ ಮಾತುಗಳನ್ನು ಕೇಳಬೇಡಿರಿ, ನಿಮ್ಮಲ್ಲಿ ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುತ್ತಾರೆ. 7ನೇದಾಗಿ, ಅವರು ವ್ಯರ್ಥ ನಿರೀಕ್ಷೆಯನ್ನು ಹುಟ್ಟಿಸುವಂಥವರು. ವ್ಯರ್ಥ ನಿರೀಕ್ಷೆಯನ್ನು ಅವ್ರು ಏನು ಮಾಡ್ತಾರೆ? ಜನರಲ್ಲಿ ಹುಟ್ಟಿಸುತ್ತಾರೆ. ವ್ಯರ್ಥವಾದ ನಿರೀಕ್ಷೆಗಳು ಅಂದರೆ ಪಾಪ ಮಾಡಿದರೂ ಕೂಡ ನಿನಗೆ ಒಳ್ಳೆಯದಾಗ್ತದೆ, ಪಾಪಕ್ಕೆ ಮಾನಸಾಂತರ ಪಡುವುದಕ್ಕಾಗಿ ಅವರು ಎನ್ಕರೇಜ್ ಮಾಡುವುದಿಲ್ಲ, ಪಾಪವನ್ನು ಎತ್ತಿ ಹೇಳುವುದಿಲ್ಲ. ನೋಡಿ, ಹಳೆ ಒಡಂಬಡಿಕೆಯ ಪ್ರವಾದಿಗಳಾಗಲಿ ಹೊಸ ಪ್ರವಾದಿಗಳಾಗಿ ನೋಡುವುದಾದರೆ ಅವರು ಪಾಪಕ್ಕೆ ವಿರುದ್ಧವಾಗಿ ನಿಂತು ಪ್ರವಾದಿಸುವುದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರು. ಪಾಪವನ್ನು ಖಂಡಿಸುವುದನ್ನು ನಾವು ಕಾಣ್ತೇವೆ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಮ್ಯಾಥ್ಯೂ ಚಾಪ್ಟರ್ 14:1-6 ಓದಿದರೆ ಅಲ್ಲಿ ಪ್ರವಾದಿಯಾದಂತಹ ಸ್ಥಾನಿಕ ಯೋಹನ್ನನ ಬಗ್ಗೆ ನಾವು ಓದ್ತೇವೆ. ಅವನು ಹಳೆ ಒಡಂಬಡಿಕೆಯ ಕೊನೆಯ ಪ್ರವಾದಿ ಮತ್ತು ಹೊಸ ಒಡಂಬಡಿಕೆಯ ಪ್ರಥಮ ಪ್ರವಾದಿ ಎಂಬುದಾಗಿ ಕೂಡ ನಾವು ಹೇಳಿಕೆ ಸಾಧ್ಯವಾಗುತ್ತದೆ. ಇಲ್ಲಿ ನಾವು ನೋಡ್ತೇವೆ, ಆತನು ಹೆರೋದನು ಅರಸನಾಗಿದ್ದ. ಹೆರೋದನು ತನ್ನ ಅಣ್ಣನ ಹೆಂಡತಿಯಾದ ಹೆರೋದಿಯಸಳನ್ನು ಅಂದರೆ ಅಕ್ರಮವಾಗಿ ಇಟ್ಟುಕೊಂಡಿದ್ದ. ಅವನು ಬಹಿರಂಗವಾಗಿ ಆತನನ್ನು ಖಂಡಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೆ. ಒಂದು ಸಿಕ್ಕಿದ್ರೆ ಓದಿ ವಾಕ್ಯ. ಆ ಕಾಲದಲ್ಲಿ ಉಪರಾಜನಾದ ಹೆರೋದನು ಯೇಸುವಿನ ಸುದ್ದಿಯನ್ನು ಕೇಳಿ ತನ್ನ ಪರಿವಾರದವರಿಗೆ, ಇವನು ಸ್ನಾನಿಕನಾದ ಯೋಹಾನನು ತಿರುಗಿ ಬದುಕಿ ಬಂದಿದ್ದಾನೆ, ಆದ ಕಾರಣ ಮಹತ್ಕಾರ್ಯಗಳನ್ನು ನಡೆಸುವ ಶಕ್ತಿಗಳು ಅವನಲ್ಲಿ ಅವೆ ಎಂದು ಹೇಳಿದರು. ಹೆರೋದನು ಹೆರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿದು ಕಟ್ಟಿಸಿ ಸೆರೆಯಲ್ಲಿ ಹಾಕಿಸಿದನು.
ಆ ಹೆರೋದ್ಯಳು ಹೆರೋದನ ಅಣ್ಣನಾದ ಫಿಲಿಪ್ಪನ ಹೆಂಡತಿ. ಯೋಹಾನನು ಹೆರೋದನಿಗೆ, ನೀನು ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಲ್ಲವೆಂದು ಹೇಳುತ್ತಿದ್ದನು. ಹೆರೋದನು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಜನರು ಅವನನ್ನು ಪ್ರವಾದಿ ಎಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟು ಕೊಲ್ಲಿಸಲಿಲ್ಲ. ಆದರೆ ಹೆರೋದನ ಹುಟ್ಟಿದ ದಿನದ ಹಬ್ಬವು ನಡೆಯುವಾಗ ಹೆರೋದ್ಯಳ ಮಗಳು ಬಂದವರ ಮುಂದೆ ನಾಟ್ಯವಾಡಿ ಹೆರೋದನನ್ನು ಮೆಚ್ಚಿಸಿದ್ದರಿಂದ ಅವನು ಅವಳಿಗೆ, ನೀನು ಏನು ಕೇಳಿದರೂ ಕೊಡುವೆನೆಂದು ಆಣೆ ಮಾಡಿ ಮಾತುಕೊಟ್ಟನು. ಆಗ ಅವಳು ತನ್ನ ತಾಯಿಯ ಬೋಧನೆಯನ್ನು ಕೇಳಿ, ಇಲ್ಲಿಯೇ ಸ್ನಾನಿಕನಾದ ಯೋಹಾನನ ತಲೆಯನ್ನು ಪರಾತಿನಲ್ಲಿ ನನಗೆ ತರಿಸಿಕೊಡು ಅಂದಳು. ಆ ಮಾತಿಗೆ ಅರಸನು ದುಃಖಪಟ್ಟನು. ತಾನು ಇಟ್ಟುಕೊಂಡ ಆಣೆಗಳ ನಿಮಿತ್ತವಾಗಿಯೂ ತನ್ನ ಸಂಗಡ ಪಂಕ್ತಿಯಲ್ಲಿ ಕೂತಿದ್ದವರ ನಿಮಿತ್ತವಾಗಿಯೂ ಅದನ್ನು ತಂದುಕೊಡುವುದಕ್ಕೆ ಅಪ್ಪಣೆ ಕೊಟ್ಟನು. ಮತ್ತು ಆಳುಗಳನ್ನು ಕಳಿಸಿ ಸೆರೆಮನೆಯಲ್ಲಿ ಯೋಹಾನನ ತಲೆಯನ್ನು ಒಯ್ಯಿಸಿದನು. ಅವರು ಅವನ ತಲೆಯನ್ನು ಪರಾತಿನಲ್ಲಿ ತಂದು ಆ ಹುಡುಗಿಗೆ ಕೊಟ್ಟರು. ನೋಡಿ, ಇಲ್ಲಿ ಒಂದೇ ಒಂದು ಕಾರಣ, ಅವನ ತಲೆ ಕೊಯ್ಯುವುದಕ್ಕೆ, ಅವನ ಸೆರೆಮನೆಯಲ್ಲಿ ಹಾಕ್ಲಿಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತುಂಟ? ಆ ರಾಜನು ಮಾಡುವಂಥ ತಪ್ಪು ಎಂಬುದಾಗಿ ಖಂಡಿಸಿದ್ದರಿಂದಾಗಿ ಇಲ್ಲಿ ಆತನ ಏನಾಯಿತು, ಅಲ್ಲಿ ಆತನ ಜೀವವನ್ನು ಕಳ್ಕೊಳ್ಳುವಂಥ ಅಲ್ಲಿ ಪರಿಸ್ಥಿತಿ ಬಂತು. ಮಾತಬಲ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 1-8 ವಾಕ್ಯ ಓದುವಾಗ, ಸರ್ಪ ಜಾತಿಯವರು ಎಂಬುದಾಗಿ ಆತನು ಯಹೂದ್ಯರನ್ನು ಅಲ್ಲಿ ಖಂಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ನಿಜವಾದಂಥ ಪ್ರವಾದಿ ಪಾಪವನ್ನು ಖಂಡಿಸುತ್ತಾನೆ. ಓಕೆ, ಮುಂದೆ ಓದಿ 8ನೇದಾಗಿ ಯೆರೆಮೀಯ 23. ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಒಳೆದದ್ದನ್ನೇ ಹೇಳುತ್ತಾರೆ. 8ನೇದಾಗಿ ಯೆಹೋವನ ಬಾಯಿಂದ ಹೊರಟದ್ದನ್ನು ನುಡಿಯದೆ ಸ್ವಂತ ಹೃದಯಕ್ಕೆ ಹೊಳೆದದ್ದನ್ನೇ ಅವರೇನು ಮಾಡ್ತಾರಂತೆ? ಹೇಳುತ್ತಾರೆ ಎಂಬುದಾಗಿ ನಾವು ಚೆನ್ನಾಗಿ ನಾವು ತಿಳ್ಕೊಳ್ಳುತ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಅಂದರೆ ದೇವರಿಂದ ಬಂದ ಆಲೋಚನೆ ಅಲ್ಲ, ಸ್ವಂತ ಆಲೋಚನೆಗಳನ್ನು ಅವರು ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ನಾವು ಮುಂದೆ ಇದರ ನಂತರವಾಗಿ ನಿಜವಾದ ಪ್ರವಾದಿಗಳ ಗುಣಲಕ್ಷಣ ನಾವು ಕಾಣುವಾಗ ಅಲ್ಲಿ ನಾವು ಕೆಲವೊಂದು ವಿಚಾರಗಳನ್ನು ಕಲಿತೇವೆ ಅಲ್ಲಿ. ಅದಕ್ಕಾಗಿ ಸ್ವಂತ ಮನಸ್ಸಿನಲ್ಲಿ ಏನು ಅವರಿಗೆ ಹೊಳಿತದೋ ಅದನ್ನೇ ಅವರು ಆಲೋಚನೆ ಪ್ರವಾದನೆ ಎಂಬುದಾಗಿ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಓಕೆ, ಮುಂದೆನಾಗಿ 9ನೇದಾಗಿ ಮುಂದೆ ಓದಿ. ನನ್ನನ್ನು ಅಸಡ್ಡೆ ಮಾಡುವವರಿಗೆ ನಿಮಗೆ ಶುಭವಾಗುವುದು ಎಂಬುದಾಗಿ ಯೆಹೋವನ. ದೇವರನ್ನು ಯಾರು ಅಸಡ್ಡೆ ಮಾಡ್ತಾ ಇದ್ದಾರಲ್ಲ ಅವರಿಗೆ ಶುಭವಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ದೇವರ ಮಾರ್ಗ ತಿರುಸುವುದಿಲ್ಲ, ರಕ್ಷಣೆಗೆ ಅವರು ನಡೆಸುವುದಿಲ್ಲ, ರಕ್ಷಣೆ ಬಗ್ಗೆ ಅವ್ರಿಗೆ ಹೇಳುವುದಿಲ್ಲ, ನಿತ್ಯತ್ವದ ಬಗ್ಗೆ ಅವ್ರಿಗೆ ಹೇಳುವುದಿಲ್ಲ, ಅಥವಾ ಸರಿಯಾದಂಥ ಮಾರ್ಗದ ಕುರಿತಾಗಿ ಅವ್ರಿಗೆ ಎಚ್ಚರಿಸುವುದಿಲ್ಲ. ಯಾರು ದೇವರನ್ನು ಅಲಕ್ಷ್ಯ ಮಾಡ್ತಾರೆ, ಅಸಡ್ಡೆ ಮಾಡ್ತಾರಲ್ಲ ಅವರಿಗೆ ಇವರು ಏನು ಹೇಳ್ತಾರೆ? ಪ್ರವಾದನೆ ಹೇಳಿ, ನಿಮಗೆ ಶುಭವಾಗುತ್ತದೆ, ನಿಮಗೆ ಒಳ್ಳೆಯದಾಗುತ್ತದೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳುವ ಆಲೋಚನೆಯನ್ನು ಇಂಥವರು ಕೊಡುತ್ತಾರೆ ಪ್ರಿಯರೇ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಲ್ಲಲ್ಲಿಯ ಮುಖಸ್ತುತಿ ಮಾಡುವಂಥ ಪ್ರವಾದನೆಗಳನ್ನು ಇಲ್ಲಿ ಖಂಡಿಸದಿರುವಂಥ ಪ್ರವಾದನೆ, ಖಂಡಿಸಲ್ಲ, ಗದರಿಸಲ್ಲ, ಎಚ್ಚರಿಸಲ್ಲ, ತಿದ್ದುಪಟ್ಟಿ ಮಾಡಲ್ಲ, ಬದಲಿಗೆ ದೇವರನ್ನು ಅಲಕ್ಷ್ಯ ಮಾಡುವಂಥ, ಅಸಡ್ಡೆ ಮಾಡುವಂಥವರಿಗೆ ಶುಭವಾಗುವುದೆಂಬುದಾಗಿ ಹೇಳಿ ಪ್ರವಾದಿಸಿ ಆಲೋಚನೆ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರೈಸ್ ಲಾರ್ಡ್. ಓಕೆ, ಮುಂದೆ ಓದಿ 10ನೇದಾಗಿ. ಸ್ವಂತ ಹೃದಯದ ಹಠದಂತೆ ನಡೆಯುವವರೆಲ್ಲರಿಗೂ ನಿಮಗೆ ಯಾವ ಕೇಡು ಸಂಭವಿಸದು ಎಂದು ನುಡಿಯುತ್ತಾರೆ. ಸ್ವಂತ ಹಠದ ಪ್ರಕಾರ ಯಾರೆಲ್ಲ ನಡೆಯುತ್ತಾರೋ ಅವ್ರಿಗೇನು ಹೇಳ್ತಾರೆ ಅಂದರೆ, ನಿಮಗೆ ಯಾವುದೇ ಕೇಡು ಸಂಭವಿಸುವುದಿಲ್ಲ, ಏನು ತೊಂದರೆ ಆಗುವುದಿಲ್ಲ. ಸ್ವಂತ ಇಚ್ಛೆ ಪ್ರಕಾರ ಅವರು ಜೀವಿಸಲಿಕ್ಕೆ ಸ್ವಂತ ಹಠದ ಪ್ರಕಾರ ಅವರು ನಡೀತಾರೆ. ನೋಡಿ, ದೇವರ ಮಾರ್ಗ ಬಿಟ್ಟು ತಪ್ಪಾದ ಮಾರ್ಗಕ್ಕೆ ಯಾರು ಹೋಗ್ತಾರಲ್ಲ ಅಂಥವರಿಗೆಲ್ಲ ಏನು ಮಾಡ್ತಾರೆ ಇವರು? ಹಲ್ಲೆಲೂಯಾ, ನಿಮಗೆ ಒಳ್ಳೆಯದಾಗುತ್ತದೆ. ಹಲ್ಲೆಲೂಯಾ. ನಿನ್ನೆ ದಿವಸ ನಾನು ಹೇಳಿದೆ, ಸುಳ್ಳು ಅಪೊಸ್ತಲರ ಕುರಿತಾಗಿ ಎಷ್ಟೋ ಜನರು ಇಂಥ ಪ್ರವಾದನೆ ಕೇಳಿ ತಮ್ಮ ಹೋಗುವಂಥ ಸಭೆಗಳನ್ನೇ ಡಿವೈಡ್ ಮಾಡಿ ತಾವೇ ಸೇವೆಗಳನ್ನು ಆರಂಭಿಸಿರುತ್ತಾರೆ. ಅನೇಕ ಇಂಥ ಒಂದು ಸೇವೆಗಳು ಇಂಥ ಪ್ರವಾದನೆಗಳಿಂದ ಬಂದದ್ದು. ಮುಂದೆ ಅವರಿಗೆ ಮುಂದುವರಿಸಲಿಕ್ಕೆ ಆಗಲ್ಲ. ನಮ್ಮ ಕರ್ನಾಟಕದಲ್ಲಿರುವ ಒಂದು ಹತ್ತಿರದ ಒಂದು ಊರಲ್ಲಿ ನಡೆದಂಥ ಘಟನೆ. ಕಾರಣ ಕಳೆದ ಸಲ ನನಗೆ ಗೊತ್ತಿಲ್ಲ, ಅದಾದರೆ ನನಗೆ ಇಲ್ಲಿ ಬಂದಂಥ ಭಾಷಾಂತರ ಮಾಡಲಿಕ್ಕೆ ಬಂದಂಥ ಒಂದು ಸೇವಕರು ಅವರು ಹೇಳಿದರು, ಅವರ ಊರಲ್ಲಿ ಇವರದ್ದು ಸಭೆ ಇದೆ ಮತ್ತು ಇನ್ನೊಬ್ಬರು ಸೇವಕರು ಸೇವೆ ನಡೆಸ್ತಾ ಇದ್ದರು. ಅಲ್ಲಿ ಒಂದು ಪ್ರವಾದಿ ಬಂದು ಒಬ್ಬ ಮೇಸ್ತ್ರಿ ಕೆಲಸ ಅಲ್ಲಿ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಇದ್ದ, ಯವನಸ್ಥನು. ಆತನ ತಲೆ ಮೇಲೆ ಕೈ ಇಟ್ಟು, ನೀನು ಇಲ್ಲಿ ನಿನಗೆ ಒಂದು ದೊಡ್ಡ ಸೇವೆ ದೇವರು ಇಟ್ಟಿದ್ದಾನೆ, ನಿನಗೆ ಒಂದು ಸಭೆ ಇದೆ ಎಂಬುದಾಗಿ ಇಲ್ಲಿ ಪ್ರವಾದನೆ ಮಾಡ್ತಾ ಹೋದರು. ಆ್ಯಕ್ಚುಲಿ ಹೋದರೆ ಅವರು ಹೊಸಬರು, ಅಂದರೆ ಅಷ್ಟು ರಕ್ಷಣೆ ಅಷ್ಟು ಸಮಯ ಆಗಿರಲಿಲ್ಲ. ಈ ಆಲೋಚನೆ ಅವರೊಳಗಡೆ ಬಂದದ್ದೇ
ಅವ್ರು ಏನು ಮಾಡಿಬಿಟ್ರು, ಅವರೊಟ್ಟಿಗೆ ಇರುವಂಥ ಕೆಲವರು ಇಟ್ಕೊಂಡು 4 ಫ್ಯಾಮಿಲಿ ಬೇರೆ ಕಡೆ ಸೇವೆಯನ್ನು ಆರಂಭ ಮಾಡಿದರು. ಸ್ವಲ್ಪವೇ ದಿವಸದಲ್ಲಿ ಏನಾಯಿತು, ಇವರು ವ್ಯಭಿಚಾರ ಪಾಪದಲ್ಲಿ ಬಿದ್ದು ಹೋದರು, ಮದ್ಯಪಾನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರೊಟ್ಟಿಗೆ ಹೋದವರೆಲ್ಲರೂ ಚೆಲ್ಲಪಿಲ್ಲಿಯಾಗಿ ಲೋಕಕ್ಕೆ ಹಿಂಜಾರಿ ಹೋಗಿಬಿಟ್ರಂತ. ಇದು ನಿಜವಾಗಿ ನಡೆದಂಥ ಒಂದು ಸತ್ಯ ಘಟನೆ. ಕರ್ನಾಟಕದಲ್ಲಿ ಹತ್ತಿರದ ಊರಲ್ಲಿ ಒಂದು ನಡೆದಂಥ ಒಂದು ಘಟನೆ ಪ್ರಿಯರೇ, ಅಲ್ಲಲ್ಲಿಯ. ಆದ ಕಾರಣ ಸ್ವಂತ ಆಟದ ಪ್ರಕಾರ ಅಂದರೆ ಇವರು ಒಂದು ವೇಳೆ ದಾರಿ ತಪ್ಪಿ ಯಾರಾದರೂ ಇದ್ದರೆ ಬಂದರೆ ನಿಮ್ಮ ಸೇವಕರ ಬಳಿ ಇರಬೇಕು, ನೀವು ಕವರಿಂಗಲ್ಲಿ ಇರಬೇಕು, ಅಧೀನತೆಯಲ್ಲಿ ಇರಬೇಕು, ಇಂಥ ಆಲೋಚನೆ ಕೊಡಲ್ಲ. ಅಲ್ಲಲ್ಲಿ ಇದು ಚೆನ್ನಾಗಿ ಜ್ಞಾಪಕಟ್ಕೊಳ್ಳಿ. ಒಂದು ವೇಳೆ ನಿಮ್ಮನ್ನು ದೈವಿಕ ಅನ್ಯೋನ್ಯತೆಯಿಂದ ಅಥವಾ ಒಂದು ಸ್ಪಿರಿಚುವಲ್ ಕವರಿಂಗ್ಗೆ ತಪ್ಪಿಸಲಿಕ್ಕೆ ಯಾರೆಲ್ಲ ನೋಡ್ತಾರಲ್ಲ, ಅವ್ರು ನಿಜವಾದಂಥ ಪ್ರವಾದಿಗಳಲ್ಲ. ಅಲ್ಲಲ್ಲಿಯ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಸ್ವಂತ ಹಠದಂತೆ ಯಾರೆಲ್ಲ ನಡೀತಾರೆ ನೋಡಿ, ಕೇವಲ ಈ ಸೇವೆ ವಿಷಯದಲ್ಲಿ ಮಾತ್ರವಲ್ಲ, ಎಲ್ಲ ವಿಚಾರದಲ್ಲಿ ಸ್ವಂತ ಹಠದಂತೆ ಯಾರೆಲ್ಲ ನಡೀತಾರೆ, ಮದುವೆಗೆ ಸಂಬಂಧವಾದ ವಿಚಾರಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸಂಗತಿಗಳಲ್ಲಿ ಅಲ್ಲಲ್ಲಿ ಸ್ವಂತ ಹಠದ ಪ್ರಕಾರ ನಡೀತಾರೆ, ಅವರಿಗೆ ಶುಭವಾಗುವುದು, ನಿನಗೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ಅವರಿಗೆ ಕರೆಕ್ಷನ್ ಮಾಡಲ್ಲ, ಅವರ ತಪ್ಪಿನ ಬಗ್ಗೆ ಅವರಿಗೆ ಅರಿವು ಮೂಡಿಸುವುದಿಲ್ಲ, ಅವರಿಗೆ ತಿದ್ದುಪಾಟು ಮಾಡಲ್ಲ, ಬದಲಿಗೆ ನಿಮಗೆ ಒಳ್ಳೆಯದಾಗುತ್ತದೆ, ಶುಭವಾಗುತ್ತದೆ ಎಂಬಂಥ ಮಾತನ್ನು ಅವರು ಹೇಳ್ತಾರೆ. ಓಕೆ, ಮುಂದೆ ಓದಿ. ಯಾರು ಯೆಹೋವನ ಆಲೋಚನಾ ಸಭೆಯಲ್ಲಿ ನಿಂತು ಬಸ್ ಅಲ್ಲಲ್ಲಿಯ ಇಲ್ಲಿ 10 ವಿಷಯಗಳಾಯಿತು. 32ನೇ ವಾಕ್ಯ 32 ಸೇಮ್ ಚಾಪ್ಟರ್, ಜೆರೆಮಿಯಾ 23:32. ಆಹಾ, ಸುಳ್ಳು ಕನಸುಗಳನ್ನು ಪ್ರಕಟಿಸಿ ವಿವರಿಸಿ ತಮ್ಮ ಸುಳ್ಳು ಮಾತುಗಳಿಂದಲೂ ಕೊಚ್ಚಾಟದಿಂದಲೂ ನನ್ನ ಜನರಿಗೆ ದಾರಿ ತಪ್ಪಿಸುವ ಪ್ರವಾದಿಗಳನ್ನು ಎದುರಿಸುವವನಾಗಿದ್ದೇನೆ. ಸುಳ್ಳು ಕನಸು, ಸುಳ್ಳು ಪ್ರವಾದನೆ ಮೂಲಕ ದೇವ ಜನರನ್ನು ದಾರಿ ತಪ್ಪಿಸುತ್ತಾರಂತೆ. ಸುಳ್ಳು ಕನಸುಗಳನ್ನು ಪ್ರಕಟಿಸಿ, ಸುಳ್ಳು ಪ್ರವಾದನೆ, ಸುಳ್ಳು ದರ್ಶನಗಳನ್ನು ಹೇಳಿಕೊಂಡು ದೇವ ಜನರನ್ನು ದಾರಿ ತಪ್ಪಿಸುವಂತಹ ಅವರಾಗಿದ್ದಾರೆ ಒಂದು ಸುಳ್ಳು ಪ್ರವಾದಿಗಳು. ಅದಕ್ಕಾಗಿ ನಾವು ತುಂಬ ಎಚ್ಚರವಾಗಿರಬೇಕು. ಯಾವುದೇ ದರ್ಶನ, ಯಾವುದೇ ಪ್ರವಾದನೆ, ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯಾವುದೇ ಪ್ರವಾದನೆ, ಯಾವುದೇ ದರ್ಶನ, ಯಾವುದೇ ಕನಸು, ಇದು ದೇವರ ವಾಕ್ಯದ ಆಧಾರದಲ್ಲಿರಬೇಕು. ದೇವರ ವಾಕ್ಯಕ್ಕೆ ಆಧಾರವಾಗಿರದಿದ್ದರೆ ಆ ಕನಸನ್ನು, ಆ ಪ್ರವಾದನೆಯನ್ನು, ಆ ದರ್ಶನವನ್ನು ನಾವು ನಂಬಬಾರದು. ಚೆನ್ನಾಗಿ ಜ್ಞಾಪಕ ಇಟ್ಟುಕೊಳ್ಳಿ. ವಾಕ್ಯಕ್ಕೆ ಟ್ಯಾಲಿ ಆಗದಿದ್ದರೆ, ದೇವರ ವಾಕ್ಯಕ್ಕೆ ಟ್ಯಾಲಿ ಆಗದ ದರ್ಶನ, ವಾಕ್ಯಕ್ಕೆ ಟ್ಯಾಲಿ ಆಗದ ಕನಸು, ವಾಕ್ಯಕ್ಕೆ ಟ್ಯಾಲಿ ಆಗದ ಪ್ರವಾದನೆ ಅಂಥದ್ದು ನಮ್ಮ ಒಂದು ವಾಕ್ಯ ಉಂಟು, ಓದಿಕೊಳ್ಳೋಣ. 1 ಥೆಸಲೋನಿಕ ಚಾಪ್ಟರ್ 5 19 20 21. 1 ಥೆಸಲೋನಿಕ 5 19 20 21. ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ, ಪ್ರವಾದನೆಗಳನ್ನು ಏನೈಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ. ಪ್ರವಾದನೆಗಳನ್ನ ಏನು ಮಾಡಬಾರ್ದು, ನಾವು ಹೀನೈಸಬಾರದು, ತಿರಸ್ಕಾರ ಮಾಡಬಾರದು. ಪ್ರೈಸ್ ಗಾಡ್. ಆದರೆ ಎಲ್ಲವನ್ನು ಏನು ಮಾಡಬೇಕಾದ್ರೆ, ಎಲ್ಲ ಪ್ರವಾದನೆ, ಕನಸು, ದರ್ಶನಗಳನ್ನು ಪರಿಶೋಧನೆ ಮಾಡಬೇಕು, ವಿವೇಚಿಸಬೇಕು, ಪರಿಶೋಧಿಸಿ. ಮುಂದೆ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ, ಒಳ್ಳೆಯದನ್ನೇ ಭದ್ರವಾಗಿಟ್ಟುಕೊಳ್ಳಿರಿ. ಎಲ್ಲವನ್ನು ಅಂದರೆ ಯಾವುದು ಒಳ್ಳೆಯದಿದೆ ಅದನ್ನು ಮಾತು ಹಿಡ್ಕೋಬೇಕು, ವಿವೇಚನೆ ಮಾಡಬೇಕು. ಕೇಳುವಂಥ ಎಲ್ಲ ಪ್ರವಾದನೆ, ಕೇಳುವಂಥ ಎಲ್ಲ ಕನಸು, ಕೇಳುವಂಥ ಎಲ್ಲ ದರ್ಶನ ನಂಬುವುದಲ್ಲ, ಕಣ್ಣು ಮುಚ್ಚಿ ಮೊದಲಾಗಿನ ವಿವೇಚನೆ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಇದು ನಿಜವಾಗಿ ದೇವರಿಂದ ಬಂದದ್ದು ಹೌದು, ಇದರ ದೇವರ ವಾಕ್ಯದ ಆಧಾರ ಇದೆಯಾ, ಅದನ್ನು ಚೆನ್ನಾಗಿ ಪರೀಕ್ಷೆ ಮಾಡಿಕೊಂಡೇ ನಾವು ನಂಬಬೇಕು. ಕಣ್ಣು ಮುಚ್ಚಲು ನಂಬಿಕೊಂಡು ಹೋಗುವಂಥದ್ದಲ್ಲ, ಅದು ಚೆನ್ನಾಗಿ ನಾವು ಮನದಟ್ಟು ಮಾಡಿಕೊಳ್ಳಬೇಕು. ಓಕೆ, ಮೀಕ 12 12 ಸುಳ್ಳು ಪ್ರವಾದಿಗಳ ಗುಣಲಕ್ಷಣಗಳು. ಮೀಕ ಚಾಪ್ಟರ್ 3:11. ಮೀಕ 3:11. ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕಾಗಿ ಉಪದೇಶಿಸುತ್ತಾರೆ, ಪ್ರವಾದಿಗಳು ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ. ಆದರೆ ಯೆಹೋವನ ಮೇಲೆ ಭಾರ ಹಾಕಿ, ಯೆಹೋವನು ನಮ್ಮ ಮಧ್ಯದಲ್ಲಿ ಇದ್ದಾನಲ್ಲ, ನಮಗೆ ಯಾವ ಕೀಡು ಸಂಭವಿಸದು ಅಂದುಕೊಳ್ಳುತ್ತಾರೆ. ಅಲ್ಲಿ ಹಣ ಪುನಃ ಓದಿ ವಾಕ್ಯ 11. ಮುಖಂಡರು ಲಂಚಕ್ಕೆ ನ್ಯಾಯ ತೀರಿಸುತ್ತಾರೆ, ಯಾಜಕರು ಸಂಬಳಕ್ಕಾಗಿ ಉಪದೇಶಿಸುತ್ತಾರೆ, ಪ್ರವಾದಿಗಳು ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ. ಹಣಕ್ಕೋಸ್ಕರ ಕಣಿ ಹೇಳುತ್ತಾರೆ ಅಂದರೆ ಹಣಕ್ಕೋಸ್ಕರವಾಗಿ ಮಾತ್ರ ಪ್ರವಾದಿಸುವಂತ. ಒಂದು ವೇಳೆ ನಿಮಗೆ ಯಾರಾದರೂ ನನಗೆ ಪ್ರವಾದಿಸಿ ಅಂತ ನೀವು ಯಾರಿಗಾದ್ರೂ ಹೇಳುವುದಾದರೆ, ನನ್ನ ಬಗ್ಗೆ ಪ್ರವಾದಿಸಿ, ನನಗೆ ಪ್ರಾರ್ಥನೆ ಮಾಡಿ, ಆಲೋಚನೆ ಹೇಳಿ ಅಂತೇಳಿ ಒಂದು ಹಣಕ್ಕೆ ಅವರು ಡಿಮಾಂಡ್ ಮಾಡುವುದಾದರೆ, ಅಲ್ಲಲ್ಲಿಯ ನಾನು ಕಳೆದ ದಿವಸಗಳಲ್ಲಿ ಫೇಸ್ಬುಕ್ಕಲ್ಲಿ
ನನಗೊಂದು ಸಹೋದರಿ ಒಂದು ಲಿಂಕ್ ಕಳಿಸಿದ್ರು, ಪಾಸ್ಟೇ ಇವ್ರ ಬಗ್ಗೆ ತಿಳ್ಕೊಳ್ಳಿ ಎಂಬುದಾಗಿ ಹೇಳಿದ್ರು. ಅವರು ಆಲ್ರೆಡಿ ಅಲ್ಲಿ ಮೇಲೆ ಬರ್ತಾ ಉಂಟು 10,000 ರೂಪಾಯಿ ಇಷ್ಟು ಇದಕ್ಕೆ ಎಂಬುದಾಗಿ ಅಲ್ಲಿ ಆ ಫೇಸ್ಬುಕ್ಕಲ್ಲಿ ಅವರು ಲೈವಲ್ಲಿ ಕೊಡ್ತಾ ಇದ್ದ 10,000 ರೂಪಾಯಿ ಕಳಿಸಿಕೊಡಿ, ನಿಮಗೆ ಪ್ರವಾದನೆ ನಾನು ಹೇಳಿ ಇದು ಮಾಡಿ ಕಳಿಸ್ತೇನೆ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಈ ರೀತಿಯ ಒಂದು ನಾವು ಅನೇಕ ಸಂಗತಿಗಳನ್ನು ದಿವಸ ನೋಡ್ತೇವೆ. ಒಂದು ಪ್ರವಾದನೆಗೆ 5,000 ಅಥವಾ ಸ್ವಲ್ಪ ಜಾಸ್ತಿ ಪ್ರವಾದನೆಗೆ 10,000, ಈ ರೀತಿಯಲ್ಲಿ ಹೇಳುವಂಥ ಎಷ್ಟೋ ಉಪದೇಶಗಳು ಇವತ್ತಿನ ದುರ್ಬೋಧನೆಗಳು ಅಂದರೆ ಅಂದರೆ ತಪ್ಪಾದ ಪ್ರವಾದನೆಗಳನ್ನು ಇವತ್ತಿನ ದಿನಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈ 12 ಗುಣಲಕ್ಷಣ ನಿಮ್ಮ ಮೈಂಡಲ್ಲಿ ನೀವು ಇಟ್ಟುಕೊಳ್ಳಬೇಕು. ಒಂದು ಹಣಕ್ಕೆ ಅವರು ಯಾವುದಾದರೂ ನಿಮ್ಮ ಮೇಲೆ ಬೇಡಿಕೆ ಇಡುವುದಾದರೆ ಪ್ರವಾದಿಸುವಾಗ ತಿಳ್ಕೋಬೇಕು, ಇವರು ನಿಜವಾದ ಪ್ರವಾದಿ ಅಲ್ಲವೇ ಅಲ್ಲ, ಇವರು ನಿಜವಾದ ಪ್ರವಾದಿ ಅಲ್ಲ ಎಂಬುದಾಗಿ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. 12 ಗುಣಲಕ್ಷಣಗಳನ್ನು ನಿಮ್ಮ ಮನಸ್ಸಲ್ಲಿ ಬೇರೂರಬೇಕು, ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಸುಳ್ಳು ಪ್ರವಾದಿಗಳನ್ನು ಕಂಡುಹಿಡಿಯುವಂಥ ಒಂದು ಸುಲಭವಾದಂಥ ಒಂದು ಮಾರ್ಗ ಇದಾಗಿದೆ ಪ್ರಿಯರೇ. ಈಗ ನಾವು ನೋಡುವ ಸತ್ಯ ಪ್ರವಾದಿಗಳು, ಅನೇಕ ಆದಿಕಾಂಡದ ಪ್ರಕಟಣೆವರೆಗೆ ಅನೇಕ ಸತ್ಯ ಪ್ರವಾದಿಗಳ ಬಗ್ಗೆ ನಾವು ನೋಡುತ್ತೇವೆ. ಕೆಲವೊಬ್ಬರ ಮಾತ್ರ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ನೋಡ್ತೇವೆ, ಹನೋಕ ಒಬ್ಬ ಪ್ರವಾದಿಯಾಗಿದ್ದಾನೆ. ನಾವು ಜೆನಿಸಿಸ್ ಚಾಪ್ಟರ್ 5:21-24 ಅದು ಓದೋದು ಬೇಡ, ಆದರೆ ಜೂಡ ಅಂದರೆ ರೆವಲ್ಯೂಷನ್ಗಿಂತ ಮುಂಚಿನ ಪುಸ್ತಕ, ಪ್ರಕಟಣೆಗಿಂತ ಮುಂಚಿನ ಪುಸ್ತಕ ಜೂಡ ಒಂದೇ ಚಾಪ್ಟರ್ ಇರೋದು. 14 and 15ನಲ್ಲಿ ಕೊನೆಯ ದಿನಗಳ ಕುರಿತಾಗಿ ಪ್ರವಾದಿಸಿದಂಥ ಪ್ರವಾದಿ ಎಂಬುದಾಗಿ ನಾವು ನೋಡ್ತೇವೆ. ನ್ಯಾಯ ತೀರ್ಪಿನ ಕುರಿತಾಗಿ ಪ್ರವಾದಿಸಿದಂಥ ಪ್ರವಾದಿ ಎಂಬುದಾಗಿ ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಎರಡನೇದಾಗಿ ನೋಹನು ಒಬ್ಬ ಪ್ರವಾದಿ. ಯಾಕಂದರೆ 2 ಪೀಟರ್ ಚಾಪ್ಟರ್ 2:5 ಆತನು ಬರಲಿಕ್ಕಿರುವಂಥ ನಾಶನ, ಈ ಜಲಪ್ರಳಯದ ಕುರಿತಾಗಿ 120 ವರ್ಷಗಳವರೆಗೆ ಆತನು ಪ್ರವಾದಿಸಿದ. ಒಂದು ನಾಶನ ಬರಲಿಕ್ಕಿದೆ, ಮಾನಸಾಂತರ ಪಡಿ, ಯಾರಾದರೂ ಮಾನಸಾಂತರ ಪಡುವುದಾದರೆ ಈ ಒಂದು ಹಡಗನ್ನು ಹತ್ತಿರಿ ಎಂಬುದಾಗಿ ಆತ 120 ವರ್ಷಗಳವರೆಗೆ ಪ್ರವಾದಿಸಿದಂಥ ಒಬ್ಬ ಪ್ರವಾದಿ. ನೋಹನು ಕೂಡ ಒಬ್ಬ ಪ್ರವಾದಿ ಆಗಿದ್ದಾನೆ. ಮಾತ್ರವಲ್ಲ, ಒಂದೊಂದು ವಾಕ್ಯ ಓದ್ತಾ ಹೋಗುವ. ಜೆನಿಸಿಸ್ ಚಾಪ್ಟರ್ 27 ಆದಿಕಾಂಡ 20ನೇ ವಾಕ್ಯದಲ್ಲಿ ಅಬ್ರಹಾಮ ಕೂಡ ಒಬ್ಬ ಪ್ರವಾದಿ ಎಂಬುದಾಗಿ ನೋಡ್ತೇವೆ ನಾವು. ಓದಿ. ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು. ಇಲ್ಲಿ ಅಬ್ರಹಾಮ ಕೂಡ ಪ್ರವಾದಿ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ವಿಮೋಚನಾ ಕಾಂಡ 7:1 ಆರೋನ ಕೂಡ ಪ್ರವಾದಿ ಎಂಬುದಾಗಿ ತಿಳ್ಕೊಳ್ತೇವೆ. ಎಕ್ಸೋಡಸ್ ಚಾಪ್ಟರ್ 7:1. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು, ನಿನ್ನ ಅಣ್ಣನಾದ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. ಆರೋನ ಕೂಡ ಪ್ರವಾದಿ ಎಂಬುದಾಗಿ ಹೇಳ್ತದೆ. ಈವನ್ ಮೀರಿಯಾಮ, ಈ ಆರೋನ ಮತ್ತು ಮೀರಿಯಾಮ, ಆರೋನ ಅಣ್ಣ ಮೋಶೆದ್ದು ಮತ್ತು ಮೀರಿಯಾಮ ಅಕ್ಕ ಆಗಿದ್ದರು, ಸ್ವಂತ ಅಕ್ಕ, ಒಡ ಹುಟ್ಟಿದವರು. ನಾವು ಎಕ್ಸೋಡಸ್ ಚಾಪ್ಟರ್ 15:20 ವಿಮೋಚನಗಳ 15:20 ನೋಡ್ತೇವೆ. ಮೀರಿಯಾಮಳು ಕೂಡ ಪ್ರವಾದಿನಿಯಾಗಿದ್ದಳು. ಆರೋನನ ಅಕ್ಕನಾದ ಮಿರ್ಯಾಮಳು ಪ್ರವಾದಿನಿಯಾಗಿದ್ದು ದಮ್ಮಡಿಯನ್ನು ಕೈಯಲ್ಲಿ ತೆಗೆದುಕೊಂಡಳು. ಸ್ತ್ರೀಯರೆಲ್ಲರೂ ದಮ್ಮಡಿಗಳನ್ನು ಹಿಡಿದು ನಾಟ್ಯವಾಡುತ್ತಾ ಹಾಗೆ ಹಿಂದೆ ಹೋಗುತ್ತಿರಲು ಇಲ್ಲಿ ಮೀರಿಯಾಮಳು ಕೂಡ ಪ್ರವಾದಿನಿ ಎಂಬುದಾಗಿ ನಾವು ನೋಡ್ತೇವೆ. ಆರನೇದಾಗಿ ಧರ್ಮೋಪದೇಶ ಕಾಂಡ 34:10-12 ವಾಕ್ಯದಲ್ಲಿ ಮೋಶೆ ಪ್ರವಾದಿ ಎಂಬುದಾಗಿ ನೋಡ್ತೇವೆ ನಾವು. ಯೆಹೋವನು ಮೋಶೆ ಸಂಗಡ ಮುಖಾಮುಖಿಯಾಗಿ ಬಳಕೆಯಾಗಿದ್ದನು. ಆತನು ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪ್ರಜಾ ಪರಿವಾರದವರ ಮುಂದೆಯೂ ವಿಧ ವಿಧವಾದ ಅದ್ಭುತ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಯೆಹೋವನು ಅವನನ್ನು ಕಳಿಸಿದನು. ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲರಲ್ಲಿ ಹುಟ್ಟಲೇ ಇಲ್ಲ. ಹಾಗಾದರೆ ಮೋಶೆ ಕೂಡ ಒಬ್ಬ ಪ್ರವಾದಿ ಎಂಬುದಾಗಿ ಇಲ್ಲಿ ಕಾಣ್ತೇವೆ. ಏಳನೇದಾಗಿ ಜಡ್ಜಸ್ ಚಾಪ್ಟರ್ 4:4 ದೆಬೋರಳು ಪ್ರವಾದಿನಿಯಾಗಿದ್ದಳು. ನ್ಯಾಯಸ್ಥಾಪಕರು 4ನೇ ಅಧ್ಯಾಯ 4ನೇ ವಚನದಲ್ಲಿ ಓದ್ತೇವೆ. ಆ ಕಾಲದಲ್ಲಿ ಲಪ್ಪಿದೋತನ ಹೆಂಡತಿಯಾದ ದೆಬೋರಳೆಂಬ ಪ್ರವಾದಿನಿಯು ಇಸ್ರಾಯೇಲರಲ್ಲಿ ನ್ಯಾಯ ತೀರಿಸುತ್ತಿದ್ದಳು. ಓಕೆ, ದೆಬೋರಳು ಪ್ರವಾದಿನಿ. ನಾವು 1 ಸಾಮುವೇಲ್ 3:19-21 ನಾವು 8ನೇದಾಗಿ ನಾವು ನೋಡ್ತೇವೆ, ಸಾಮುವೇಲ ಒಬ್ಬ ಪ್ರವಾದಿಯಾಗಿದ್ದ. ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ ಯೆಹೋವನು ಅವನೊಡನೆ ಇದ್ದದರಿಂದ ಅವನ ಪ್ರವಾದನೆಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ. ಯೆಹೋವನು ಅವನನ್ನು ತನ್ನ ಪ್ರವಾದಿಯನ್ನಾಗಿ ನೇಮಿಸಿಕೊಂಡದ್ದು ದಾನ್ ಊರಿನಿಂದ ಬೆರ್ಷೆಬದವರೆಗಿದ್ದ ಎಲ್ಲ ಇಸ್ರಾಯೇಲರಿಗೆ ಗೊತ್ತಾಯಿತು. ಯೆಹೋವನು ಶಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮುವೇಲನನ್ನು ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು. 9ನೇದಾಗಿ 1 ಸಾಮುವೇಲ್ 22:5 ಕೂಡ ಓದಿಕೊಳ್ಳುವ.
1 ಸಾಮುವೇಲ 22:5 ವಾಕ್ಯ. ಗಾದ್ ಪ್ರವಾದಿಯು ದಾವೀದನಿಗೆ, ನೀನು ಈ ದುರ್ಗದಲ್ಲಿರಬಾರದು. ಗಾದ್ ಎಂಬ ಪ್ರವಾದಿಯ ಬಗ್ಗೆ ನಾವು ಇಲ್ಲಿ ಕಾಣ್ತೇವೆ. 2 ಸಾಮುವೇಲ 7:2. ಒಂದು ದಿವಸ ಪ್ರವಾದಿಯಾದ ನಾಥಾನನಿಗೆ, ನೋಡು, ನಾನು ದೇವದಾರು ಮರಗಳ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯಲ್ಲಿ ವಾಸಿಸುತ್ತ ಇರುತ್ತದೆ ಎಂದು ಹೇಳಿದನು. ಪ್ರವಾದಿ ನಾಥನ ಬಗ್ಗೆ ನೋಡಿದೆವು. 11ನೇದಾಗಿ 1 ಕಿಂಗ್ ಚಾಪ್ಟರ್ 11:29, 1 ಅರಸು 11:29 ವಾಕ್ಯ ಓದಿಕೊಳ್ಳುವ. ಒಂದು ದಿವಸ ಯೆರೊಬಾಮನು ಯೆರೂಸಲೇಮಿನಿಂದ ಎಲ್ಲಿಗೋ ಹೋಗುತ್ತಿರುವಾಗ ಅಡವಿಯಲ್ಲಿ ಶಿಲೋವಿನವನಾದ ಅಹಿಯಾಬನೆಂಬ ಪ್ರವಾದಿಯು ಅವನಿಗೆ ಎದುರಾದನು. ಅಹಿಯಾಬನೆಂಬ ಪ್ರವಾದಿಯ ಬಗ್ಗೆ ನೋಡ್ತೇವೆ. 12th 12ನೇದಾಗಿ 1 ಅರಸು 12:22. ಆಗ ದೇವರ ಮನುಷ್ಯನಾದ ಶೆಮಾಯನಿಗೆ, ನೀನು ಹೋಗಿ ಈ ಸೊಲೊಮೋನನ ಮಗನು ಯಹೂದದ ಅರಸನು ಆದ ರೆಹಬ್ಬಾಮನಿಗೆ, ಯಹೂದ ಬೆನ್ಯಾಮೀನ್ ಕುಲದವರಳಿಗೂ ಉಳಿದ ಜನರಿಗೂ. ಶೆಮಾಯನ ಬಗ್ಗೆ 2 ಕ್ರಾನಿಕಲ್ 12:1-8 ವರೆಗೆ ಓದಿದ್ರೆ ಗೊತ್ತಾಗ್ತದೆ. ಶೆಮಾಯ ಎಂಬಂತ ಪ್ರವಾದಿ ಆಗಿದ್ದಾನೆ. ಶೆಮಾಯ ಪ್ರವಾದಿಯ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. 13ನೇದಾಗಿ 1 ಕಿಂಗ್ 16:7, 16:7 ವಾಕ್ಯ ಓದಿ. ಬಾಷನು ಯೆರೊಬಾಮನ ಮನೆಯವರಂತೆ ತನ್ನ ದುಷ್ಕೃತ್ಯಗಳಿಂದ ಯೆಹೋವನನ್ನು ರೇಗಿಸಿ ಆತನ ದೃಷ್ಟಿಯಲ್ಲಿ ದ್ರೋಹಿಯಾದದ್ದರಿಂದಲೂ ಅವನು ಯೆರೊಬಾಮನ ಮನೆಯವರನ್ನು ನಿರ್ನಾಮಗೊಳಿಸಿದ್ದರಿಂದಲೂ ಯೆಹೋವನು ಅನಾನಿಯ ಮಗನಾದ ಯೇಹುವಿಗೆ ಮುಖಾಂತರವಾಗಿ ಅವನಿಗೂ ಅವನ ಕುಟುಂಬಕ್ಕೂ ದುರ್ಗತಿಯನ್ನು ಮುಂತಿಳಿಸಿದನು. ಯಾರ ಮೂಲಕ? ಎಲಿಯನ ಮೂಲಕವಾಗಿ ಅಲ್ಲಿ ಹೇಳುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ಓಕೆ. 14ನೇದಾಗಿ 14th 1 ಕಿಂಗ್ 18:36, 1 ಅರಸು 18:36. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು. ಇಲ್ಲಿ ಪ್ರವಾದಿಯಾದ ಎಲಿಯನ ಬಗ್ಗೆ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. 1 ಕಿಂಗ್ 22:8, 1 ಅರಸು 22:8 ವಾಕ್ಯ. 15ನೇದಾಗಿ ಅವನು ನನಗೋಸ್ಕರ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಬಲ್ಲವನಾದ ಇನ್ನೊಬ್ಬ ಪ್ರವಾದಿ ಇರುತ್ತಾನೆ, ಅವನು ಇಮ್ಲನ ಮಗನಾದ ಮಿಕಾಹೇವು ಎಂಬುವನು ಎಂಬಂತ ಪ್ರವಾದಿಯ ಬಗ್ಗೆ ನೋಡ್ತೇವೆ. 16ನೇದಾಗಿ 2 ಕಿಂಗ್ ಚಾಪ್ಟರ್ 9:1, 2 ಅರಸು 9ನೇ ಅಧ್ಯಾಯ 1ನೇ ವಾಕ್ಯ. ಪ್ರವಾದಿಯಾದ ಎಲೀಷನು ಪ್ರವಾದಿ ಮಂಡಳಿಯವರಲ್ಲಿ ಎಲೀಷನ ಕುರಿತು ನಾವು ನೋಡ್ತೇವೆ. 17ನೇದಾಗಿ 2 ಕಿಂಗ್ 14:25, 2 ಅರಸು 14:25. ಇಸ್ರಾಯೇಲ್ ದೇವರಾದ ಯೆಹೋವನು ತನ್ನ ಸೇವಕನು ಗಾತ್ ಎಫೇರಿನವನಾದ ಅಮೈತೆಯ ಮಗನು ಆದ ಯೋನ ಎಂಬ ಪ್ರವಾದಿಯ ಮುಖಾಂತರವಾಗಿ ಮುಂತಿಳಿಸಿದಂತೆ. ಯೋನ ಎಂಬ ಪ್ರವಾದಿಯ ಬಗ್ಗೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. 18ನೇದಾಗಿ 2 ಕಿಂಗ್ ಚಾಪ್ಟರ್ 19:2 ಏಷನ ಬಗ್ಗೆ ಓದ್ತೇವೆ. ಇದಲ್ಲದೆ ಅವನು ರಾಜಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶೆಬ್ನ, ವೃದ್ಧ ಯಾಜಕನು ಇವರನ್ನು ಕಳಿಸಿ ಅವರಿಗೆ ಆಜ್ಞಾಪಿಸಿದ್ದೇನೆಂದರೆ, ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನು ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗಿ. ಓಕೆ. 19ನೇದಾಗಿ 2 ಕ್ರಾನಿಕಲ್ ಚಾಪ್ಟರ್ 13:22, ಅಂದರೆ 2 ಪೂರ್ವಕಾಲ 13:22 ವಾಕ್ಯಕ್ಕೆ ನಾವು ಬರುವ. ಅಬೀಯನ ಉಳಿದ ಚರಿತ್ರೆಯು ಅವನ ನಡೆನುಡಿಗಳು ಪ್ರವಾದಿಯಾದ ಇದ್ದೋಮಿನ ವ್ಯಾಖ್ಯಾನದಲ್ಲಿ ಪ್ರವಾದಿಯಾದ ಇದ್ದೋವಿನ ಕುರಿತಾಗಿ ಇಲ್ಲಿ ನಾವು ನೋಡ್ತೇವೆ. 20ನೇದಾಗಿ 2 ಪೂರ್ವಕಾಲ 15:1, 2 ಕ್ರಾನಿಕಲ್ ಚಾಪ್ಟರ್ 15:1 ನಾವು ಇಲ್ಲಿ ಅಜರ್ಯನ ಕುರಿತು ಓದ್ತೇವೆ. ಓದಿ. ಆಗ ಒಬೇದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದದರಿಂದ ಅವನು ಆಸನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ. ಸಾಕು. 2 ಕ್ರಾನಿಕಲ್ ಚಾಪ್ಟರ್ 24:20, 24-20. ಆಗ ಯಾಜಕನಾದ ಯೆಹೋದಾಮನ ಮಗ ಜಕ್ಕರ್ಯನು ದೇವರಾತ್ಮ ವೇಷವುಳ್ಳವನಾದನು. ಜಕ್ಕರ್ ಎಂಬಂತ ಪ್ರವಾದಿಯ ಬಗ್ಗೆ ನೋಡ್ತೇವೆ. 22ನೇದಾಗಿ ನಾವು 2 ಕ್ರಾನಿಕಲ್ 28:9 ಓದಿಸುವ. 2 ಪೂರ್ವಕಾಲ 28:9. ಆಗ ಯೆಹೋವನ ಒಬ್ಬ ಪ್ರವಾದಿ ಇದ್ದನು, ಅವನ ಹೆಸರು ಓಬೇದ್ ಎಂಬುದಾಗಿ ಹೇಳುವಂತ ಪ್ರವಾದಿ ಬಗ್ಗೆ ನೋಡ್ತೇವೆ. 2 ಕ್ರಾನಿಕಲ್ 29:30, 2 ಪೂರ್ವಕಾಲ 29:30 ವಾಕ್ಯಕ್ಕೆ ಬನ್ನಿ. ಅರಸನಾದ ಹಿಜ್ಕೀಯನು ಪ್ರಭುಗಳು ದಾವಿದನ ಮತ್ತು ದರ್ಶಿಯಾದ ಆಸಾಫನ ಕೀರ್ತನೆಗಳಿಂದಲೂ. ದರ್ಶಿ ಅಂದ್ರೆ ಪ್ರವಾದಿ. ದರ್ಶಿ ಅಂದ್ರೆ ಏನು? ಪ್ರವಾದಿ. ಆಸಾಫನೊಬ್ಬ ದರ್ಶಿ ಅಥವಾ ಪ್ರವಾದಿ ಆಗಿದ್ದ. ಓಕೆ. 24ನೇದಾಗಿ ಜ್ಞಾನೋಕ್ತಿ 31, ಅಗೂರ ಎಂಬಂತ ಪ್ರವಾದಿ.
Proverbs chapter 30 verses 1. ದೈವೋಕ್ತಿ ಯಾಕೆ ಎಂಬುವನ ಮಗನಾದ ಆಗೂರನ ಮಾತುಗಳು. ಅಗೂರ ಎಂಬುದಾಗಿರುವಂಥ ಪ್ರವಾದಿ ಎಂಬುದರ ಬಗ್ಗೆ ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಓಕೆ, 20 ಯೆರೆಮೀಯ 26 ವರ್ಸಸ್ 2 ಅಲ್ಲಿ ಓದುವ. ಈ ಅಪ್ಪಣೆಯಾಯಿತು, ಯೆಹೋವನು ಇಂತೆನ್ನುತ್ತಾನೆ, ನೀನು ಯೆಹೋವನ ಆಲಯದ ಪ್ರಾಕಾರದಲ್ಲಿ ನಿಂತು ಆ ಮಂದಿರದಲ್ಲಿ ಆರಾಧಿಸುವುದಕ್ಕೆ ಬರುವ ಯಹೂದದ ಎಲ್ಲ ಊರಿನವರಿಗೆ ನಾನು ನಿನಗೆ ಆಜ್ಞಾಪಿಸುವ ಮಾತುಗಳೆಲ್ಲ ಹೇಳು, ಒಂದು ಮಾತನ್ನು ಬಿಡಬೇಡ. ಯೆರೆಮೀಯ ಪ್ರವಾದಿಯ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಓಕೆ, ಇನ್ನೊಂದು ಅಪೊಸ್ತಲಕತೆ 2:29-30, ಆಕ್ಟ್ಸ್ ಆಫ್ ಅಪೊಸ್ಟಲ್ ಚಾಪ್ಟರ್ 2:29-30. ಇದನ್ನೇ ಹಿಬ್ರೂ 11:32 ಅಲ್ಲಿ ಓದ್ತೇವೆ. ದಾವೀದನು ಪ್ರವಾದಿಯಾಗಿದ್ದಾನೆ ಮತ್ತು ನೋಡ್ತೇವೆ ನಾವು. ಸಹೋದರರೇ, ಮೂಲಪಿತೃವಾದ ದಾವೀದನ ವಿಷಯದಲ್ಲಿ ನಾನು ಧೈರ್ಯದಿಂದ ನಿಮ್ಮ ಸಂಗಡ ಮಾತನಾಡಬಹುದು. ಏನೆಂದರೆ, ಅವನು ತೀರು ಹೋಗಿ ಉಣ್ಣಲ್ಪಟ್ಟನು, ಅವನ ಸಮಾಧಿ ಈ ದಿನದವರೆಗೂ ನಮ್ಮಲ್ಲಿ ಇದೆ. ಅದೇ, ಅವನು ಪ್ರವಾದಿಯಾಗಿದ್ದು, ನಿನ್ನ ಸಂತತಿಯೊಳಗೆ ಒಬ್ಬನನ್ನು ನಾನು ನಿನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸುವೆನೆಂದು ತನಗೆ ದೇವರ ಎಜೆಕಿಯೇಲ್ 1:3, ಎಜೆಕಿಯೇಲ್ 1:3. ಯೆಹೋವನ ವಾಕ್ಯವು ಕಲ್ದಿಯ ದೇಶಕ್ಕೂ ಕೇಬಾರ್ ನದಿಯ ಹತ್ತಿರ ಬೂಜಿಯ ಮಗನೂ ಯಾಜಕನೂ ಆದ ಎಜೆಕಿಯೇಲನಿಗೆ ಸಾಕ್ಷಾತ್ತಾಗಿ ಒದಗಿತು. ಎಜೆಕಿಯೇಲ್ ಪ್ರವಾದಿ. ಮ್ಯಾಥ್ಯೂ 24:15, ದಾನಿಯೇಲ್ ಪ್ರವಾದಿ ಬಗ್ಗೆ ಓದ್ತೇವೆ. ಆದದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪ್ರವಾದಿಯಾದ ದಾನಿಯೇಲನು. ಲೂಕ್ ಚಾಪ್ಟರ್ 2:36, 12 ಪ್ರವಾದಿನಿ. ಇದಲ್ಲದೆ ಅಸೇರನ ಕುಲದ ಫನುವೇಲನ ಮಗಳಾದ ಹನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಓಕೆ, 30ನೇದಾಗಿ ಆಕ್ಟ್ಸ್ 21:8-9, ಅಪೊಸ್ತಲಕತೆ 21:8-9. ಒಂದು ದಿವಸ ಇದ್ದು ಮರುದಿನ ಹೊರಟು ಕೈಸರೈಯಕ್ಕೆ ಬಂದು ಸೌವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡಿದ್ದೆವು. ಅವನು ಆ 7 ಒಬ್ಬನು. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ಫಿಲಿಪ್ಪನ ಹೆಣ್ಣು ಮಕ್ಕಳು ಪ್ರವಾದಿಗಳು. ಓಕೆ, ಮುಂದೆ ಓದಿ. ನಾವು ಇಲ್ಲಿ ಅನೇಕ ದಿವಸಗಳು ಇದ್ದ ಮೇಲೆ ಅಹಾಬನೆಂಬ ಒಬ್ಬ ಪ್ರವಾದಿಯು ಅಹಾಬನೆಂಬ ಪ್ರವಾದಿಯ ಬಗ್ಗೆ ನೋಡ್ತೇವೆ. ಓಕೆ, 33ನೇದಾಗಿ ಅಪೊಸ್ತಲಕತೆ 15:32, ಆಕ್ಟ್ಸ್ ಚಾಪ್ಟರ್ 15:32. ಯೂದನು ಸೀಲನು ತಾವೇ ಪ್ರವಾದಿಗಳಾದದ್ದರಿಂದ ಸಹೋದರರು ಅನೇಕ ಮಾತುಗಳನ್ನು ಪ್ರಬೋಧಿಸಿ ದೃಢಪಡಿಸಿದರು. ಯೂದ ಮತ್ತು ಸೀಲರು ಪ್ರವಾದಿಗಳು. ಆಕ್ಟ್ಸ್ 13:1-2, ಅಪೊಸ್ತಲಕತೆ 13:1-2. ಅಂತಿಯೋಕ್ಯದಲ್ಲಿ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರ್ಯಾರೆಂದರೆ ಬಾರ್ನಬ, ನಿಗಾರನೆಂಬ ಸಿಮೆಯೋನ, ಕುರೇನ್ಯದ ಲುಕ್ಯ, ಉಪರಾಜನಾದ ಹೆರೋದನ ಸಾಕತಮ್ಮನಾದ ಮೆನಹೇನ, ಸೌಲ ಇವರೇ. ಹಾಗಾದ್ರೆ ಅನೇಕ ಪ್ರವಾದಿಗಳ ಬಗ್ಗೆ ಇನ್ನೂ ಹೇಳಬೇಕಾದ್ರೆ ಅನೇಕ ಪ್ರವಾದಿಗಳಿದ್ದಾರೆ. ಉದಾಹರಣೆಗೆ ನಾನು ಹಳೆ ಒಡಂಬಡಿಕೆಯಲ್ಲಿ 39 ಪುಸ್ತಕಗಳುಂಟು. 39 ಪುಸ್ತಕಗಳಲ್ಲಿ 17 ಪುಸ್ತಕಗಳು ಪ್ರವಾದಿಗಳು ಬರೆದ ಪುಸ್ತಕಗಳು. ಯೆಶಾಯನಿಂದ ಮಲಾಕಿಯವರೆಗೆ 17 ಪುಸ್ತಕಗಳು ಇದು ಪ್ರವಾದಿಗಳು ಬರೆದಂಥ ಒಂದು ಪುಸ್ತಕ, ಪ್ರವಾದನ ಪುಸ್ತಕಗಳಿಗಾವೆ. ದೊಡ್ಡ ಪ್ರವಾದಿಗಳು, ಸಣ್ಣ ಪ್ರವಾದಿಗಳೆಂಬುದಾಗಿ ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಈಗ ನಾವು ಮುಖ್ಯವಾಗಿ ನೋಡುವ, ನಾವು ಸುಳ್ಳು ಪ್ರವಾದಿಗಳು ಹೇಗೆ ಕಂಡುಕೊಳ್ಳಬಹುದು ಎಂಬುದಾಗಿ ನಾನು ನಿಮಗೆ ಕಲಿಸಿಕೊಟ್ಟಿದ್ದೇನೆ. ಈಗ ನಿಜ ಪ್ರವಾದಿಗಳನ್ನು ಕಂಡುಕೊಳ್ಳೋದು ಹೇಗೆ, ನಿಜವಾದ ಯಥಾರ್ಥ ಪ್ರವಾದಿಗಳನ್ನು ಕಂಡುಕೊಳ್ಳೋದು ಹೇಗೆ ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ನಾನು ಸುಳ್ಳು ಪ್ರವಾದಿ ಕಂಡುಕೊಳ್ಳೋದಕ್ಕೆ ಅವರ ಫಲಗಳ ಕುರಿತಾಗಿ ಹೇಳಿದ್ದೆ. ಮ್ಯಾಥ್ಯೂ ಚಾಪ್ಟರ್ 7:15-20 ಅಲ್ಲಿ ಹೇಳಿದ ಹಾಗೆ ಅವರ ಫಲಗಳ ಮೂಲಕವಾಗಿ ನೀವು ಅವ್ರನ್ನ ಕಂಡು ಹಿಡಿತೀರಿ, ತಿಳ್ಕೊಡ್ತೀರಿ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟೆ. ಅದೇ ರೀತಿಯಲ್ಲಿ ನಿಜ ಪ್ರವಾದಿಗಳನ್ನು ಕೂಡ ಅವರ ಫಲಗಳ ಮೂಲಕವಾಗಿ ನಾವು ಕಂಡು ಹಿಡಿಯೋದಕ್ಕೆ ನಮಗೆ ಸಾಧ್ಯ. ನಾವು ಒಂದೊಂದೇ ಫಲಗಳ ಕುರಿತಾಗಿ ನಾವು ಧ್ಯಾನ ಮಾಡೋಣ ಪ್ರಿಯರೇ. ಮೊದಲನೇ ಫಲ 1 ಸಾಮುವೇಲ್ ಚಾಪ್ಟರ್ 12 ವರ್ಸಸ್ 1-5. ಅವರು ಯಥಾರ್ಥರಾಗಿರುತ್ತಾರೆ, ಅವರು ಮೋಸ ಮಾಡಲ್ಲ, ಅವರು ವಂಚಿಸುವುದಿಲ್ಲ, ಅವರು ನಿಷ್ಕಳಂಕರಾಗಿರುತ್ತಾರೆ. ಸಮುವೇಲನು ಎಲ್ಲ ಇಸ್ರಾಯೇಲರಿಗೆ, ನೋಡಿರಿ, ನಾನು ನಿಮ್ಮ ಬಿನ್ನಹಗಳನ್ನು ಲಾಲಿಸಿ ನಿಮಗೊಬ್ಬ ಅರಸನನ್ನು ನೇಮಿಸಿದೆನು. ಇನ್ನು ಮುಂದೆ ಇವನೇ ನಿಮ್ಮನ್ನು ನಡೆಸುವನು. ಚಿಕ್ಕಂದಿನಿಂದ ನಿಮ್ಮ ನಾಯಕನಾಗಿದ್ದ ನಾನು ಈಗ ತಲೆನರೆತ ಮುದುಕನಾಗಿದ್ದೇನೆ. ನನ್ನ ಮಕ್ಕಳು ನಿಮ್ಮ ಮಧ್ಯದಲ್ಲಿದ್ದಾರೆ. ಇಲ್ಲಿ ನಿಂತುಕೊಂಡಿರುವ ನಾನು ಯಾರ ಎತ್ತನ್ನಾಗಲಿ
ಕತ್ತಿಯನ್ನಾಗಲಿ ತೆಗೆದುಕೊಂಡು ಯಾರನ್ನಾದರೂ ವಂಚಿಸಿ ಪೀಡಿಸಿದ್ದು, ಲಂಚ ತೆಗೆದುಕೊಂಡು ಕುರುಡನಂತೆ ತೀರ್ಪು ಮಾಡಿದುಂಟೋ? ಇದ್ದರೆ ಯೆಹೋವನ ಮುಂದೆಯೇ ಆತನ ಅಭಿಷಿಕ್ತನ ಮುಂದೆಯೂ ಹೇಳಿರಿ, ನಾನು ಅದನ್ನು ಹಿಂದಕ್ಕೆ ಕೊಡುತ್ತೇನೆ ಅನ್ನಲು ಅವರು, ನೀನು ನಮ್ಮನ್ನು ವಂಚಿಸಿ ಪೀಡಿಸಿದಾಗಲಿ ನಮ್ಮಿಂದ ಏನಾದರೂ ಕಸಕೊಂಡದ್ದಾಗಲಿ ಇರುವುದಿಲ್ಲ ಎಂದು ಉತ್ತರ ಕೊಟ್ಟರು. ಜನರೇ ಪ್ರವಾದಿಯಾದ ಸಾಮುವೇಲನ ಬಗ್ಗೆ ಉತ್ತಮವಾದ ಸಾಕ್ಷಿಯಲ್ಲಿ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ನಿಷ್ಕಳಂಕನು, ಯಥಾರ್ಥರಾಗಿರುತ್ತಾರೆ, ಮೋಸ ಮಾಡುವುದಿಲ್ಲ. ಅವ್ರು ನಿಜವಾದಂಥ ಪ್ರವಾದಿಗಳಾಗಿರ್ತಾರೆ. ಅವರಿಗೆ ಒಳ್ಳೆ ಸಾಕ್ಷಿ ಇರುತ್ತದೆ. ಅವರ ಸಾಕ್ಷಿಯ ಮೂಲಕ ತಿಳ್ಕೊಳ್ತಾರೆ ನಿಜವಾದಂಥ ಒಬ್ಬ ಪ್ರವಾದಿ ಎಂಬುದಾಗಿ ತಿಳ್ಕೊಳ್ತಾರೆ. ಓಕೆ, ಎರಡನೇ ಗುಣಲಕ್ಷಣ 1 ಸಾಮುವೇಲ 15 ಅಧ್ಯಾಯ 35ನೇ ವಾಕ್ಯ. ಅವರಿಗೂ ಭಾರವುಳ್ಳವರಾಗಿರುತ್ತಾರೆ. 1 ಸಾಮುವೇಲ್ 15:35 ಅಲ್ಲಿ. ಅಂದರೆ ಆತ್ಮ ಭಾರವುಳ್ಳವರು. ಒಬ್ಬ ವ್ಯಕ್ತಿ ಹಿಂಜಾರಿ ಹೋದರೆ, ಒಂದು ಆತ್ಮ ನಷ್ಟವಾದರೆ ಅವ್ರು ದುಃಖ ಪಡ್ತಾರೆ, ಭಾರ ಪಡ್ತಾರೆ. ಅವ್ರು ನಿದ್ರೆ ಬರಲ್ಲ, ಊಟ ಸೇರಲ್ಲ, ಆತ್ಮ ಭಾರವುಳ್ಳವರಾಗಿರುತ್ತಾರೆ. ಓದಿ. ಸಮುವೇಲನು ಜೀವದಿಂದ ಇರುವವರೆಗೂ ಸೌಲನನ್ನು ನೋಡುವುದಕ್ಕೆ ಹೋಗಲಿಲ್ಲ. ಆದರೆ ಯೆಹೋವನು ಸೌಲನನ್ನು ಇಸ್ರಾಯೇಲರ ಅರಸನ್ನಾಗಿ ಮಾಡಿದ್ದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟದ್ದರಿಂದ ಸಮುವೇಲನು ಅವನ ವಿಷಯದಲ್ಲಿ ದುಃಖ ಪಡುತ್ತಿದ್ದನು. ನೋಡಿ ಇಲ್ಲಿ ಅದೇ 16:1 ಕೂಡ ಓದಿ. 1 ಸಾಮುವೇಲ್ 16:1 ಕೂಡ ಓದಿ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ಬಿಟ್ಟೇನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವೆ? ನೋಡಿ, ದೇವರು ತಳ್ಳಿ ಬಿಟ್ಟಿದ್ದಾನೆ. ಆದರೆ ಒಂದು ಆತ್ಮ ಭಾರ, ಅಯ್ಯೋ ಒಂದು ಆತ್ಮ ನಾಶವಾಗ್ತದೆ ಇಲ್ಲ, ಒಂದು ಆತ್ಮವು ದೇವರಿಂದ ದೂರ ಹೋಯ್ತಲ್ಲ, ಆ ದುಃಖ ಪಡೋದು, ಭಾರ ಪಡುವುದನ್ನು ಇಲ್ಲಿ ನಾವು ಆ ಸಾಮುವೇಲನು ಕಣ್ಣೀರು ಸುರಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯ ಓದಿ, ಯೆರೆಮೀಯ 9:1. ಜೆರೆಮೀಯ ಚಾಪ್ಟರ್ 9 ವರ್ಸಸ್ 1. ಅಯ್ಯೋ ಅಯ್ಯೋ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಗಳಾಗಿಯೂ ಇದ್ದರೆ ಎಷ್ಟೋ ಲೇಸು. ಇದ್ದರೆ ಎಷ್ಟೋ ಲೇಸು. ನನ್ನ ಜನರಲ್ಲಿ ಹತರಾದವರ ನಿಮಿತ್ತ, ನನ್ನ ಜನರಲ್ಲಿ ಹತರಾದವರ ನಿಮಿತ್ತ ಹಗಲಿರುಳು ಅಳಬೇಕಲ್ಲ. ಹಗಲಿರುಳು ಅಳಬೇಕು. ನೋಡಿ, ಒಬ್ಬ ನಿಜವಾದ ಪ್ರವಾದಿ ನಾಶವಾಗುತ್ತಿರುವವರು ನೋಡಿ, ಆತ್ಮಗಳು ನೋಡಿ ಅಳ್ತಾನೆ. ಆತನಿಗೆ ಸಂತೋಷ ಇರುವುದಿಲ್ಲ. ಒಂದು ಆತ್ಮ ದೇವರಾಜ್ಯಕ್ಕೆ ನಷ್ಟವಾಗುವಾಗ ಅವರಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಅವರು ಊಟ ಸೇರಲ್ಲ, ನಿದ್ರೆ ಸೇರಲ್ಲ. ಒಂದು ಆತ್ಮ ಭಾರದಿಂದ ಅವರು ಕಣ್ಣೀರು ಸುರಿಸ್ತಾರೆ, ಪ್ರಲಾಪಿಸುತ್ತಾರೆ. ಪ್ರಿಯರೇ, ಇವಾಗ ಯೆರೆಮೀಯ 13:17, ಜೆರೆಮೀಯ 13:17. ನೀವು ಕೇಳದಿದ್ದರೆ ನನ್ನ ಆತ್ಮವು ಗುಟ್ಟಾದ ಸ್ಥಳದಲ್ಲಿ ನಿಮ್ಮ ಗರ್ವದ ನಿಮಿತ್ತ ಗೋಳಾಡುವುದು. ಯೆಹೋವನ ಮಂದೆಯು ಸೆರೆಯಾಗಿ ಹೋದದರಿಂದ ಬಹಳವಾಗಿ ಅಳುವೆನು. ನೋಡಿ, ನನ್ನ ನೇತ್ರವು ಅಶ್ರುಧಾರೆಯನ್ನು ಸುರಿಸುವುದು. ಯೆಹೋವನ ಮಂದೆ ಸೆರೆಗೆ ಹೋದದರಿಂದ ನನ್ನ ಆತ್ಮವು ಅಳುವುದು. ಅವನು ಅಳ್ತಾ ಇದ್ದಾನೆ. ನೋಡಿ, ಅಂದರೆ ಆತ್ಮ ಭಾರವುಳ್ಳವರಾಗಿರುತ್ತಾರೆ. ನಿಜವಾದ ಪ್ರವಾದಿಗಳಿಗೆ ಆತ್ಮ ಭಾರ. ಅವರು ಹಿಂಜಾರಿ ಹೋಗುವಾಗ ಆತ್ಮಗಳು ಅವರಿಗೆ ಸಂತೋಷದ ಇರುವುದಿಲ್ಲ, ದುಃಖ ಪಡ್ತಾರೆ. ಅವರು ಭಾರವುಳ್ಳವರಾಗಿರುತ್ತಾರೆ, ಕಣ್ಣೀರು ಸುರಿಸ್ತಾರೆ. ಪ್ರಿಯರೇ, ಓಕೆ, ಮೂರನೇ ಗುಣಲಕ್ಷಣ 1 ಅರಸು 17 ಅಧ್ಯಾಯ 1ನೇ ವಾಕ್ಯ. 1 King ಚಾಪ್ಟರ್ 17 ವರ್ಸಸ್ 1. ಅವರು ದೇವರ ಮುಂದೆ ನಿಲ್ಲುವವರಾಗಿರುತ್ತಾರೆ. ಯಾವಾಗಲೂ ದೇವರ ಸಮ್ಮುಖದ ನಿಲ್ಲುವವರು, ಪ್ರಾರ್ಥಿಸುವವರು, ಆರಾಧಿಸುವವರು, ದೇವರೊಟ್ಟಿಗೆ ಸಮಯವನ್ನು ಅವರು ಬೇರ್ಪಡಿಸಿ ತಗೊಳ್ಳುವವರು, ಸಮಯವನ್ನು ತೆಗೆಯುವವರಾಗಿರುತ್ತಾರೆ. ಓಕೆ, ಓದಿ. ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬೆಯನಾದ ಎಲಿಯನು ಎಂಬವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಓಕೆ, 2 King ಚಾಪ್ಟರ್ 3 ವರ್ಸಸ್ 14 ಕೂಡ ಓದಿ. ಓಕೆ, ಇಲ್ಲಿ ಅದಕ್ಕಿಂತ ಮುಂಚೆ 1 King 18:12, 1 ಅರಸು 18:12 ಓದಿ ಮೊದಲು. ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು. ನಾನು ಹೋಗಿ ಅಹಾಬನಿಗೆ ಹೇಳುವಲ್ಲಿ ನೀನು ಅವನಿಗೆ ಸಿಕ್ಕದೆ ಹೋದರೆ ಅವನು ನನ್ನನ್ನು ಕೊಂದು ಹಾಕುವನು. ನಾನು ಬಾಲಾರಭ್ಯ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಲ್ಲವೇ? 15 ವಾಕ್ಯ ಓದಿ. ಸಾರಿ. ಆಗ ಎಲೀಯನು ಅವನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನಾಣೆ. ದೇವರ ಸನ್ನಿಧಿ ನಿಲ್ಲುವಂತ ಒಬ್ಬ ವ್ಯಕ್ತಿ ಇವನು, ಪ್ರವಾದಿಯಾದವನು. ದೇವರ ಸಮ್ಮುಖದಲ್ಲಿ ಯಾವಾಗ ನಿಲ್ಲುವವನಾಗಿರುತ್ತಾನೆ. 2 King 3:14ಗೆ ಬನ್ನಿ. 2 ಅರಸು 3:14. ಆಗ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶನಾದಂಥ ಯೆಹೋವನಾಣೆ. ನೋಡಿ, ಇಲ್ಲಿ ಎಲೀಷನು
ದೇವರ ಪಾದಪೀಠದಲ್ಲಿ ಕುಳಿತುಕೊಳ್ಳುವಂಥ ಒಬ್ಬ ವ್ಯಕ್ತಿಯಾಗಿದೆ ಅಂತ ಇಲ್ಲಿ ನಾವು ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 2 Kings 5:15. ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂತಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು, ಇಸ್ರಾಯೇಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದಾಗಿ ಈಗ ನನಗೆ ಗೊತ್ತಾಯಿತು. ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು. 16 ವಾಕ್ಯ. ಅದಕ್ಕೆ ಎಲೀಷನು, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಯೆಹೋವನಾಣೆ, ನಾನು ಸನ್ನಿಧಿ ಸೇವೆ ಮಾಡ್ತಿರುವ ಯೆಹೋವನಾಣೆ. ನಿನ್ನಿಂದ ಸಾಕು, ಒಬ್ಬ ಪ್ರವಾದಿಯಾದವನು ದೇವರ ಮುಂದೆ ನಿಲ್ಲುವನಾಗಿರುತ್ತಾನೆ, ಪ್ರಾರ್ಥನೆಯಲ್ಲಿ ಆರಾಧನೆಯಲ್ಲಿ ಸಮಯವನ್ನು ಕಳೆಯುವನಾಗಿರುತ್ತಾನೆಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಒಂದು ವೇಳೆ ಅವನ ಜೀವಿತದಲ್ಲಿ ಪ್ರಾರ್ಥನೆ ಇರುವುದಿಲ್ಲ, ಇದು ಅಲ್ಲಲ್ಲಿಯ ಅವನು ನಿಜವಾದಂಥ ಪ್ರವಾದಿ ಅಲ್ಲ. ಪ್ರಾರ್ಥನೆ ಮಾಡದೆ, ಆರಾಧನೆ ಮಾಡದೆ, ದೇವರೊಟ್ಟಿಗೆ ಸಮಯ ಕಳೆಯದೆ, ಯಾರಾದರೂ ನಿಮಗೆ ದರ್ಶನ ಅಥವಾ ಕನಸಿನ ಕುರಿತಾಗಿ ಪ್ರವಾದನೆ ಕುರಿತಾದ ಅದು ನಂಬಲಿಕ್ಕೇನೆ ಹೋಗಬೇಡಿ. ಅಲ್ಲಲ್ಲಿಯ ದಯಮಾಡಿ ನಂಬಲಿಕ್ಕೆ ಹೋಗಬೇಡಿ. ಪ್ರೈಸ್ ಗಾಡ್. ಕೆಲವೊಬ್ಬರು ಚರ್ಚಲ್ಲಿ ಗೊರಕೆ ಹೊಡಿತಾ ಇರ್ತಾರೆ, ಆಮೇಲೆ ಅವರಿಗೆ ತುಂಬ ಪ್ರವಾದನೆ ಬರ್ತಾ ಇರ್ತದೆ, ಹೇಗೆ ಬರ್ತದೆ ಗೊತ್ತಿಲ್ಲ. ಅಲ್ಲಲ್ಲಿಯ ದೇವರ ಮುಂದೆ ಸಮಯ ಕಳೆದು ಯಾರಿಗೂ ಪ್ರವಾದನೆ ಬರಲ್ಲ, ದರ್ಶನ ಬರಲ್ಲ, ಕನಸು ಬರಲ್ಲ. ಅದು ಸುಳ್ಳು ಪ್ರವಾದಿ ಆಗಿದೆ ಎಂಬುದಾಗಿ ಚಂದ ತಿಳ್ಕೊಳ್ಳಿ. ಹಾಗೆ ಮೂರನೇದಾಗಿ ನಿಜ ಪ್ರವಾದಿಯ ಒಂದು ಗುರುತು, ಆತ ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವವನು. ಇವತ್ತಿಗೆ ಇಲ್ಲಿಗೆ ಸಮಯ ಹೇಗೆ 1 ಗಂಟೆ ಹೋಯ್ತು ಗೊತ್ತಿಲ್ಲ. ನಾವು ನಾಳೆ ಮುಂದುವರೆದ ಭಾಗ ನಾವು ನೋಡ್ಲಿಕ್ಕೆ ಹೋಗುತ್ತೇವೆ. ನಿಜ ಪ್ರವಾದಿಗಳ ಗುಣಲಕ್ಷಣಗಳು ಇನ್ನೂ 10 ಗುಣಲಕ್ಷಣ ಉಂಟು. ಅದನ್ನು ನಾಳೆ ನಾವು ಕಲಿತು ನಾವು ಮುಂದುವರಿದು ನಾವು ಹೋಗ್ಲಿಕ್ಕಿದ್ದೇವೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಿಯರೇ. ಕಾರಣ ನಮಗೆ ವಿವೇಚನೆ ಆತ್ಮ ಕೊನೆಯ ದಿವಸಗಳಲ್ಲಿ ನಮಗೆ ಬೇಕು, ವಿವೇಚಿಸಬೇಕು. ಯಾವಾಗ ವಿವೇಚನೆ ಆತ್ಮದಲ್ಲಿ ನಿಲ್ತೇವೆ, ನಮ್ಮನ್ನು ಯಾರು ಮೋಸ ಮಾಡಲಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಆದ ಕಾರಣ ಪ್ರಾರ್ಥನಾ ಪೂರ್ವಕವಾಗಿ ನಾವು ನಾಳೆಗೆ ನಾವು ಸಿದ್ಧರಾಗೋಣ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ, ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಜೀಸಸ್. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಯಾವುದೇ ರೀತಿಯ ಸುಳ್ಳು ಪ್ರವಾದನೆ ಕೇಳಿದ ಅನುಭವಗಳು ಉಂಟಾಗಿರುವುದಾದರೆ, ಅಥವಾ ಲೋಕದ ಯಾವುದೇ ಭಾಗದಲ್ಲಿ ಆಸರೆ ಟಿ ವಿ ಮೂಲಕ, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ಇನ್ಯಾವುದೇ ರೀತಿಯಲ್ಲಿ ನನ್ನ ವಾರ್ತೆಗಳನ್ನು ಯಾರಾದರೂ ಕೇಳ್ತಾ ಇರುವುದಾಗಿದ್ದಲ್ಲಿ, ಸುಳ್ಳು ಪ್ರವಾದನೆ ಹೇಳಿ ಪಾಪದಲ್ಲಿ ಜೀವಿಸಿದಂಥ ಅನುಭವ ಇದ್ದರೆ ಈಗಲೇ ಮಾನಸಾಂತರ ಪಡ್ರಿ. ದೇವರ ಕೈಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ದೇವರು ನಿಮ್ಮ ಕ್ಷಮಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಊರಮಕ ಸೆಕೆತ್ತು ರಮನ ಶಾಂದ್ರೋತ ಲಕ ತುರೋತೋ ಲಿಯಾತ ಲಮನ ಶಕ್ರೋತೋ ಲೊಂದೋ ರೇತೆ ರೇ ಬಿಲಿಬಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ಎಲ್ಲ ಜನರು ಕೈಗೊಪ್ಪಿಸಿಕೊಡ್ತಾನೆ. ಹೆಸರಾಗಿ ನೀನು ಆಶೀರ್ವಾದ ಮಾಡಬೇಕು. ವಾಕ್ಯದಲ್ಲಿ ಚೆನ್ನಾಗಿ ಬೆಳೆಯಲು, ವಾಕ್ಯದಲ್ಲಿ ಬೇರೂರಲು ಮತ್ತು ಫಲ ಕೊಡಲು ಒಬ್ಬೊಬ್ಬರಿಗೆ ಸಹಾಯ ಮಾಡಬೇಕೆಂಬುದಕ್ಕೆ ಪ್ರಾರ್ಥನೆ. ವಿವೇಚನೆ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಇವರಿಗೆ ಬಿಡುಗಡೆ ಮಾಡ್ತಾ ಇದ್ದೇನೆ ಸ್ವಾಮಿ. ಇವರಿಗೆ ವಿವೇಚನೆ ಆತ್ಮ ಉಂಟಾಗಲಿ ಸ್ವಾಮಿ. ವಾಕ್ಯದ ಜ್ಞಾನ ಉಂಟಾಗಲಿ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇನೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್.